ಪ್ರತಿಯೊಬ್ಬರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಅಭಿನಂದಿಸುವಳಾಗಿದ್ದೇನೆ. ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಒಂದು ಮಾತ್ರ ಹೇಳ್ತೇನೆ, ಏನೋ ಒಂದು ಅಪಘಾತವಾಗಿ ನೀವು ಇಲ್ಲಿ ಬಂದು ನೆರೆದಿಲ್ಲ. ಕರ್ತನು ತಾನೇ ಇಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಕರ್ಕೊಂಡು ಬಂದ ಆತನು ಖಂಡಿತ ಈ ಒಂದು ಕೂಟವು ಮುಗಿಯೋದ್ರೊಳಗಾಗಿ ದೊಡ್ಡ ಕಾರ್ಯಗಳನ್ನ ಮಾಡಿ ಕಳುಹಿಸುವನು. ಹಾಲೆಲೂಯ, ಹಾಲೆಲೂಯ, ಆಮೇನ್. ಈ ದಿನದಲ್ಲಿ ಸಹ ಈ ಕೂಟಕ್ಕಾಗಿ ಪವಿತ್ರಾತ್ಮನು ನನ್ನೊಂದಿಗೆ ಮಾತನಾಡಿದಂತ ಒಂದು ವಚನ ಭಾಗವು ಜಕರ್ಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಚನ 7ನೇ ವಚನ. ಜಕರ್ಯನ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 6ನೇ ವಚನ 7ನೇ ವಚನ. ಯಾರಾದ್ರೂ ಓದ್ತೀರಾ? ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ ಎಂಬಿ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ದೊಡ್ಡ ಬೆಟ್ಟವೇ ನೀನು ಯಾರು? ಜೆರುಬ್ಬಾಬೆಲಿನ ಮುಂದೆ ನೆಲಸಮವಾಗುವಿ. ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ ಎಂಬ ಜನಘೋಷವಾಗುವುದು. ಆಮೆನ್, ಹಾಲೆಲೂಯ. ಈ ದಿನದಲ್ಲಿಯೂ ಸಹ ಹಲ್ಲೆಲೂಯ ಮಿನಿಸ್ಟ್ರೀಸ್ ಅವರೀಗ ನಾವು ನೋಡ್ತೇವೆ, ಹೆಚ್ಚು ಕಡಿಮೆ ಒಂದು ತಿಂಗಳ ಪ್ರಾರ್ಥನೆಯಲ್ಲಿ ಅರ್ಧ ತಿಂಗಳಿಗೆ ನೀವು ಬಂದು ಬಿಟ್ಟಿದ್ದೀರಾ ಅಲ್ವಾ? ಈಗ 1ನೇ ತಾರೀಕು ಆರಂಭ ಮಾಡಿದಂತಹ ನೀವು ಈಗಾಗಲೇ 13ನೇ ತಾರೀಕು ಆಗಿದೆ. ಈ ಒಂದು ಮಧ್ಯದಲ್ಲಿ 13 ದಿವಸಗಳ ಕಾಲ ಅನೇಕ ದೇವರಿಂದ ಬಂದಂತ ಆಲೋಚನೆಗಳು, ಅನೇಕ ಪ್ರವಾದನ ವಾಕ್ಯಗಳು, ಅನೇಕ ಕೆಲವೊಂದು ಆತನ ನೇರವಾದಂತ ವಾರ್ತೆಗಳನ್ನ ನೀವೆಲ್ಲರೂ ಪಡ್ಕೊಂಡಿದ್ದೀರಾ. ಆದ್ರೆ ಈ 13ನೇ ದಿನದಲ್ಲಿ ಕರ್ತನು ಹೇಳುವಂತ ಮಾತು, ಹಲ್ಲೆಲೂಯ ಮಿನಿಸ್ಟ್ರಿಯೇ, ಹಲ್ಲೆಲೂಯ ಮಿನಿಸ್ಟ್ರಿಯಲ್ಲಿ ಸೇರುವಂತಹ ಸೇವಕರೇ, ಅಲ್ಲಿರುವಂತಹ ವಿಶ್ವಾಸಿಗಳೇ, ಈ ವಿಡಿಯೋದಲ್ಲಿ ಪಾಲುಗಾರರಾಗಿರುವಂತಹ ನನ್ನ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ಇದು ಪ್ರವಾದನೆಯಾಗಿ ಹೇಳುತ್ತೇ ಇದ್ದೇನೆ, ಈ ನಿಮ್ಮ ಮುಂದೆ ಇರುವಂತಹ ದೊಡ್ಡ ಬೆಟ್ಟವು ನೆಲಸಮವಾಗುವುದು ಎಂದು. ಹಾಲೆಲೂಯ, ಹಾಲೆಲೂಯ. ಈ ದಿನದಲ್ಲಿ ಪವಿತ್ರಾತ್ಮನು ಹೇಳುವಂತ ಮಾತು ಜೆರುಬ್ಬಾಬೆಲನಿಗೆ ಹೇಳಿದಂತ ಈ ಮಾತಾಗಿದೆ. ಆತನು ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ದೊಡ್ಡ ಬೆಟ್ಟವೇ ನೀನು ಯಾರು? ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೀನು ನೆಲಸಮ ಆಗುವಿ ಅಂತ ಹೇಳ್ತಾ ಇದ್ದೆ. ಈ ಒಂದು ವಾಕ್ಯವನ್ನು ನಾನು ಧ್ಯಾನಿಸ್ತಾ ಇರಬೇಕಾದ್ರೆ, ಯಾರಪ್ಪ ಈ ಜೆರುಬ್ಬಾಬೆಲನು ಅಂತ ಹೇಳುವಾಗ ಹಗ್ಗಾಯನ ಪ್ರವಾದನ ಗ್ರಂಥ 2:2 ಆಮೇಲೆ 2:21 ಈ ರೀತಿಯಾಗಿ ಹೇಳುತ್ತೆ, ಯೆಹೂದ್ಯರ ದೇಶಾಧಿಪತಿಯಾದಂತ ಜೆರುಬ್ಬಾಬೆಲನು. ಅಂದರೆ ಈ ಜೆರುಬ್ಬಾಬೆಲನು ಸೆರೆವಾಸದಲ್ಲಿ ಇರುವಂತ ಈ ಬಾಬಿಲೋನ್ ದೇಶ, ಅದಾದ್ಮೇಲೆ ಪಾರಸ್ಯ ರಾಜನ ಆ ಒಂದು ಸೆರೆವಾಸದಲ್ಲಿ ಇದ್ದಂತಹ ಯಹೂದಿ ಜನಗಳಿಗೆ ಈತನು ದೇಶಾಧಿಪತಿಯಾಗಿ ಇದ್ದನು ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ನೋಡ್ತಾ ಇದ್ದೇವೆ. ಆಗ ಈ ಜೆರುಬ್ಬಾಬೆಲನಾದಂತ ಈ ಒಂದು ಅಧಿಪತಿಗೆ ಒಂದು ವಿಶೇಷವಾದಂತ ಕಾರ್ಯ ಬರುತ್ತೆ. ಆತನ ಅಧಿಪತಿ ಅಂದ್ರೆ ಈಗ ನಾವು ಹೇಳ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಗವರ್ನರ್ ಅಂತ ಹೇಳ್ತೇವೆ. ಈ ಗವರ್ನರ್ ಅಂತ ಹೇಳುವಾಗ ಈ ಅಧಿಪತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಒಂದು ಕರ್ತವ್ಯ, ಒಂದು ದೊಡ್ಡ ಭಾರ ಆತನ ಮೇಲೆ ಬಂದು ಇಳಿಯುತ್ತೆ. ಎಷ್ಟೋ ಕರ್ತವ್ಯಗಳು ಆತನಿಗೆ ಉಂಟು. ದಿನಚರಿ ಅನೇಕ ಕೆಲಸಗಳು ಒಬ್ಬ ದೇಶಾಧಿಪತಿಯಾಗಿ ಆತನು ತನ್ನ ಜನರಿಗೆ ಮಾಡಬೇಕಾಗಿದೆ. ಆದ್ರೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಆತನಿಗೆ ಒಂದು ಮುಖ್ಯವಾದಂತ ಕರ್ತವ್ಯ ಈ ಒಂದು ಕಾಲಘಟ್ಟದಲ್ಲಿ ಆತನಿಗೆ ಬರುವುದನ್ನ ನಾವು ನೋಡ್ತೇವೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪಾಳಾಗಿ ಹೋಗಿರುವಂತ ಯೆರೂಸಲೇಮ್ ದೇವಾಲಯವನ್ನು ಮತ್ತೆ ಕಟ್ಟುವುದಾಗಿದೆ. ಅಂದರೆ ಬಿದ್ದು ಹೋಗಿರುವಂತ, ಹಾಳು ಬಿದ್ದಿರುವಂತ ಆ ಶತ್ರು ಸೇನೆಗಳು ನಾಶವಾಗಿ ಹಾಕಿದಂತ ಆ ಒಂದು ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವುದಕ್ಕೆ ಈ ಜೆರುಬ್ಬಾಬೆಲನನ್ನ ಕರ್ತನು ಆರಿಸಿಕೊಳ್ತಾನೆ. ಈತನಿಗೆ ಒಂದು ದೊಡ್ಡ ಸವಾಲಾಗಿ ಕಂಡು ಬರ್ತಾ ಇದೆ. ಈ ಜೆರುಬ್ಬಾಬೆಲನ ಹೇಗಪ್ಪ ನಾನ್ ಮಾಡ್ಲಿ, ಇದನ್ನ ಹೇಗಪ್ಪ ನಾನ್ ಮುಗಿಸ್ಲಿ, ಯಾವ ರೀತಿಯಾಗಿ ಆರಂಭಿಸ್ಲಿ, ಎಲ್ಲಿಂದ ಆರಂಭಿಸ್ಲಿ, ಯಾರು ನನ್ನ ಜೊತೆಗೆ ಇರ್ತಾರೆ, ಅಥವಾ ಏನೆಲ್ಲಾ ಬಿಕ್ಕಟ್ಟುಗಳು ನನಗೆ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಂತ ಈ ಸಮಯದಲ್ಲಿ ಕರ್ತನ ವಾಕ್ಯವು ಈತನಿಗೆ ಒದಗಿ ಬರುತ್ತೆ. ಜೆರುಬ್ಬಾಬೆಲನೇ, ನೀನು ಭಯಪಡಬೇಡ, ದೊಡ್ಡ ಬೆಟ್ಟವೇ ನೀನು
ಯಾರು? ಜೆರುಬ್ಬಾಬೆಲನ ಮುಂದೆ ನೀನು ನೆಲಸಮ ಆಗುವಿ ಅಂತ ಹೇಳಿ, ಅಂದರೆ ಜೆರುಬ್ಬಾಬೆಲನಿಗೆ ಮುಂದೆ ಬಂದಂತ ಎಲ್ಲಾ ಸವಾಲುಗಳು ನೆಲಸಮ ಆಗುವುದು ಅಂತ ಹೇಳಿ ಸೈನ್ಯಗಳ ಕರ್ತನಾದ ದೇವರು ಈ ದಿನದಲ್ಲಿ ಈತನನ್ನು ಧೈರ್ಯ ಪಡಿಸೋದು, ಪ್ರೋತ್ಸಾಹ ಪಡಿಸೋದನ್ನ ನಾವು ನೋಡ್ತೇವೆ. ಈಗಲೂ ನಾನು ಹೇಳ್ತಾ ಇದ್ದೇನೆ, ಹಲ್ಲೆಲೂಯಾ ಮಿನಿಸ್ಟ್ರಿಯೇ, ನೀನು ಭಯ ಪಡಬೇಡ. ಇದು ಹೇಗೆ ಪೂರೈಸ್ತೇನೆ ಅಂತ ಹೇಳಿ ನೀನು ಹೆದರಬೇಡ. ಇದು ಯಾವ ರೀತಿಯಾಗಿ ಮುಕ್ತಾಯಗೊಳ್ಳುವುದು ಅಂತ ಹೇಳಿ ಹೆದರಬೇಡ. ಮುಂದಿನ ತಿಂಗಳು ಹೇಗೋ ಅಂತ ಹೆದರಬೇಡ. ಮುಂದಿನ ವರ್ಷ ಹೇಗೆ ಅಂತ ಹೇಳಿ ಹೆದರಬೇಡ. ಇಷ್ಟು ವರ್ಷಗಳ ಕಾಲ ನಡೆಸಿದಂತ ಆ ನಿನ್ನ ದೇವರು ನಂಬಿಗಸ್ತನಾಗಿದ್ದಾರೆ. ಈ ದಿನದಲ್ಲಿ ನಿನ್ನ ಮುಂದೆ ಈ ಇಷ್ಟು ವರ್ಷಗಳ ಕಾಲ ಇದ್ದಂತ ಆ ದೊಡ್ಡ ಬೆಟ್ಟವು, ಸವಾಲು ಎಂಬಂತ ದೊಡ್ಡ ಬೆಟ್ಟವು, ಜವಾಬ್ದಾರಿ ಎಂಬಂತ ದೊಡ್ಡ ಬೆಟ್ಟವು, ಅನಾರೋಗ್ಯ ಎಂಬಂತ ದೊಡ್ಡ ಬೆಟ್ಟವು, ಆ ಶತ್ರುಗಳ ಒಂದು ವಿರೋಧ ಎಂಬಂತ ದೊಡ್ಡ ಬೆಟ್ಟವು ನಿನ್ನ ಮುಂದಾಗಿ ಎಲ್ಲವೂ ನೆಲ ಸಮವಾಗುವುದು ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಜೆರುಬ್ಬಾಬೆಲನ ನೋಡ್ಬೇಕಾದ್ರೆ ನಾನು ಕೆಲವೊಂದು ವೈಶಿಷ್ಟ್ಯವನ್ನು ಈ ಜೆರುಬ್ಬಾಬೆಲನ ಜೀವನದಲ್ಲಿ ನೋಡಿದೆ. ಅಂದ್ರೆ ಈತನ ಹೆಸರು ನೋಡುವಾಗ ಸತ್ಯವೇದದಲ್ಲಿ 24 ಸಲ ಮಾತ್ರವೇ ಇರೋದನ್ನ ನಾವು ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಯಾಕೆ ಈ ಜೆರುಬ್ಬಾಬೆಲನ ಮುಂದೆ ಇರುವಂತ ಈ ಪರ್ವತವು ನೆಲಸಮ ಆಗುವುದು ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಪವಿತ್ರಾತ್ಮನ ಬಲದಿಂದ ಆತನ ಒಂದು ಅನುಸರಿಸುವಂತೆ ನಾನು ಇದನ್ನ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದೆ. ಆಗ ಕೆಲವೊಂದು ಗುಣಾತಿಶಯಗಳು ಈ ಜೆರುಬ್ಬಾಬೆಲನಲ್ಲಿ ಕಂಡು ಬಂದದನ್ನ ನಾನು ನೋಡಿದೆ. ಈ ದಿನದಲ್ಲಿಯೂ ಸಹ ಈ ಜೆರುಬ್ಬಾಬೆಲನಲ್ಲಿ ಇದ್ದಂತ ಈ ಗುಣಾತಿಶಯಗಳು ನಮ್ಮಲ್ಲಿ ಕಂಡು ಬರುವುದೇ ಆದರೆ ಖಂಡಿತವಾಗಿಯೂ ನನ್ನ ಮುಂದೆ ನಿಮ್ಮ ಮುಂದೆ ಇರುವಂತ ದೊಡ್ಡ ಪರ್ವತಗಳು ಅದು ಸಮಭೂಮಿಯಾಗಿ ಮಾರ್ಪಡುವುದು ಖಂಡಿತ. ಏಕೆಂದರೆ ವಾಗ್ದಾನ ಮಾಡಿದಂತನು ಆತನು ನಂಬಿಗಸ್ತನಾಗಿದ್ದಾನೆ. ಸುಳ್ಳಾಡಲು ಆತನು ಮನುಷ್ಯನಲ್ಲ, ಮನಸ್ಸು ಬೇರೆ ಮಾಡಿಕೊಳ್ಳಲು ಆತನು ಮನುಪುತ್ರನು ಇಲ್ಲ ಅಂತ ಹೇಳಿ ನಾವು ಅರಣ್ಯಕಾಂಡದಲ್ಲಿ ಓದುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗ ನಾವು ಇನ್ನೂ ಸೀದಾ ಹಾಗೆ ನೋಡ್ತಾ ಇರ್ತೇವೆ. ಇನ್ನೊಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜೆರುಬ್ಬಾಬೆಲೇ, ನಿನ್ನ ಮುಂದೆ ಇರುವಂತಹ ಈ ಎಲ್ಲಾ ಬೆಟ್ಟಗಳು, ಗುಡ್ಡಗಳು, ಹೋರಾಟಗಳು ಸಮಭೂಮಿ ಆಗುತ್ತೆ. ಆದರೆ ಹೇಗೆ ಆಗುತ್ತೆ ಗೊತ್ತಾ? ನೀನು ದೇಶಾಧಿಪತಿಯಾಗಿದ್ದೀಯಲ್ಲ, ಅದಕ್ಕಾಗಿ ಅಲ್ಲ. ನಿನ್ನಲ್ಲಿ ಬಲ ಇದೆಯಲ್ಲ, ಅದಕ್ಕಾಗಿ ಅಲ್ಲ. ನಿನ್ನಲ್ಲಿ ವಿದ್ಯೆ ಇದೆಯಲ್ಲ, ಅದಕ್ಕಾಗಿ ಅಲ್ಲ. ನಿನ್ನಲ್ಲಿ ತಲಾಂತುಗಳು, ಪ್ರತಿಭೆಗಳು, ಶಕ್ತಿಯು ಇದೆಯಲ್ಲ, ಅದಕ್ಕಾಗಿ ಅಲ್ಲ. ಅಲ್ಲ 6ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಅದು ನಿನ್ನ ಪರಾಕ್ರಮ ಅಲ್ಲ ಜೆರುಬ್ಬಾಬೆಲೇ, ಅದು ನಿನ್ನ ಬಲ ಅಲ್ಲ ಜೆರುಬ್ಬಾಬೆಲೇ, ನಿನ್ನ ವಿದ್ಯಾರ್ಹತೆ ಇಲ್ಲ ಜೆರುಬ್ಬಾಬೆಲೇ, ನೀನು ಮಾಡಿದಲ್ಲ ಜೆರುಬ್ಬಾಬೆಲೇ, ಆದರೆ ನಿನ್ನಲ್ಲಿ ನೆಲೆಸಿರುವಂತ ನನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿನ್ನ ಮುಂದೆ ಇರುವಂತ ಸವಾಲುಗಳನ್ನ ನಾನು ಸಮಭೂಮಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆದವರೆಲ್ಲ ನೀವಿದ್ದ ಕಡೆಯಲ್ಲಿ ಒಂದು ಹಲ್ಲೆಲೂಯಾ ಹೇಳಿ ನೋಡೋಣ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ದೇವರು? ನಿಮ್ಮಿಂದ ಏನು ಆಗಲ್ಲ. ಇದೋ ನರಪ್ರಾಣಿಗಳಿಗೆಲ್ಲ ನಾನು ದೇವರಾಗಿದ್ದೇನೆ. ನನ್ನಿಂದ ಅಸಾಧ್ಯವಾದದ್ದು ಒಂದು ಉಂಟು, ಮನುಷ್ಯರಿಗೆ ಅಸಾಧ್ಯವಾಗಿರುವುದು ಎಲ್ಲವೂ ದೇವರಿಗೆ ಸಾಧ್ಯ. ಈ 13 ದಿನಗಳ ಕಾಲ ನೀವು ಕಾಯ್ತಾ ಕುಳಿತಿದ್ದು, ತ್ಯಾಗ ಮಾಡಿ ನಿನ್ನ ಸಮಯವನ್ನು ವೆಚ್ಚ ಮಾಡಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಕೆಲಸದಿಂದ ಓಡೋಡಿ ಬಂದು ಬೇಗ ಬೇಗ ಈ ಒಂದು ವಿಡಿಯೋ ಮುಂದೆ ಕುಳಿತುಕೊಂಡು ಇಷ್ಟು ದಿವಸ ನೀನ್ ಕೇಳ್ತಾ ಇದ್ದೆ. ಈ 13ನೇ ದಿವಸದಲ್ಲಿ ದೇವರು ಹೇಳ್ತಾರೆ, ಈ ರಾತ್ರಿಯ ಸಮಯದಿಂದ ನಿನ್ನ ಮುಂದೆ ಇರುವಂತ ಎಲ್ಲ ಪರ್ವತಗಳು ಸಮಭೂಮಿ ಆಗುವುದು ಅಂತ ಹೇಳಿ ನಿನ್ನನ್ನು ನಾನು ನೋಡಿದ್ದೇನೆ, ನಿನ್ನನ್ನು ನಾನು ಕಂಡಿದ್ದೇನೆ. ಅದು ಆಗಾರಳನ್ನು ಅಡವಿಯಲ್ಲಿ ಕಂಡಂತ ನಾನೇ ನಿನ್ನನ್ನು ಈ ದಿನದಲ್ಲಿ ಕಂಡಿದ್ದೇನೆ. ನನ್ನ ಹೆಸರು ಎಲ್ರೋಹಿ, ನಾನು ಕಾಣುವಂತ ದೇವರಾಗಿದ್ದೇನೆ. ನಿನ್ನ ಮುಂದೆ ಯಾವ ಸವಾಲು ನಿಂತಿದೆ, ನಿನ್ನ ಮುಂದೆ ಯಾವ ಪರ್ವತ ನಿಂತಿದೆ, ನೀನು ಹೆದರ್ಕೋಬೇಡ, ನೀನ್ ಭಯ ಪಡಬೇಡ. ನಿನ್ನ ರಕ್ಷಕನಾದಂತ ದೇವರು ನಾನು ಮಹಿಮೆಯ ನಂಬಿಕೆಯಾಗಿ ನಿನ್ನೊಳಗೆ ವಾಸ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಹಾಲೆಲೂಯಾ, ಹಾಲೆಲೂಯಾ. ಸರಿ, ಹಾಗಾದರೆ ಈ ಜೆರುಬ್ಬಾಬೆಲನಲ್ಲಿ ಏನಂತ ಗುಣಾತಿಶಯಗಳು ಕಂಡು ಬಂತು ಅಂತ ಹೇಳಿ ನಾವು ಕೆಲವೊಂದು ಸಮಯಗಳ ಕಾಲ ಈಗ ಧ್ಯಾನ ಮಾಡೋಣ. ಮೊದಲನೇದಾಗಿ ಓದಿ ಎಸ್ರನು 2:2. ಯೆರೂಸಲೇಮಿಗೂ ಯೆಹೂದ ಪ್ರಾಂತದ ಸ್ವಂತ ಪಟ್ಟಣಗಳಿಗೂ ಜೆರುಬ್ಬಾಬೆಲ್, ಯೇಷುವ, ನೆಹೆಮಿಯ, ಸೆರಾಯ ಅಂತ ಹೇಳಿ ಹೀಗೆ ಪಟ್ಟಿಗಳು ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಪಟ್ಟಿಗಳು ನಾವನ್ನ ನೋಡ್ತೇವೆ. ಅಂದ್ರೆ ಲಿಸ್ಟ್ ಆಫ್ ನೇಮ್ಸ್ ಆಫ್ ದೀಸ್ ಪೀಪಲ್ ಹೂ ಆರ್ ರೆಡಿ ಟು, ಅಂದ್ರೆ ಸೆನ್ಸಸ್ ಮಾಡಿ ನೋಡ್ತಾರೆ. ಆ ಸೆನ್ಸಸ್ ಕಾಮೇಶ್ವರಿ ಮಾಡುವಾಗ ಇದರಲ್ಲಿ ಕೆಲವೊಂದು ಹೆಸರುಗಳನ್ನ ಪವಿತ್ರಾತ್ಮನು ಈ ಒಂದು ಸತ್ಯವೇದದಲ್ಲಿ ಬರೆದಿರೋದನ್ನ ನಾವು ನೋಡ್ತೇವೆ. ಅದರಲ್ಲಿ ಏನೆಲ್ಲ ಬಂತು? ಜೆರುಬ್ಬಾಬೆಲ್, ಯೇಷುವ,
ನೆಹೆಮಿಯ, ಸೆರಾಯ, ರೆಗೆಲಾಯ, ಈ ರೀತಿಯಾಗಿ ಮುಂತಾದ ಹೆಸರುಗಳು ಬರೋದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನೆಹೆಮಿಯನ್ನು ತೆಗೀರಿ. ನೆಹೆಮಿಯನ ಪುಸ್ತಕ 7ನೇ ಅಧ್ಯಾಯ, ನೆಹೆಮಿಯನು 7ನೇ ಅಧ್ಯಾಯ, ಇದರಲ್ಲೂ 6ನೇ ವಚನ ನೋಡುವಾಗ, ಸೆರೆಯಿಂದ ತಿರುಗಿ ಬಂದ ಯೆಹೂದ ಸಂಸ್ಥಾನದವರ ಕಾನೇಶುಮಾರಿ ಬಾಬೇಲಿನ ಅರಸನಾದ ನೆಬುಕದ್ ನೇಚರನಿಂದ ಸೆರೆ ಒಯ್ಯಲ್ಪಟ್ಟವರಲ್ಲಿ ಯೆರೂಸಲೇಮಿಗೂ ಯೆಹೂದ ಪ್ರಾಂತದ ಸ್ವಂತ ಪಟ್ಟಣಗಳಿಗೂ ಜೆರುಬ್ಬಾಬೆಲ್, ಯೇಷುವ, ನೆಹೆಮಿಯ, ಅಜರ್ಯ, ರಗಮ್ಯ ಅಂತ ಹೇಳಿ ಇಲ್ಲಿ ನೋಡ್ತೇವೆ. ಈ 2 ಕಡೆ ಇನ್ನು ನಾವು ಅಗ್ಗಾಯ, ಜಕರ್ಯ ಎಲ್ಲ ಕಡೆ ನಾವು ನೋಡುವಾಗ ಈ ಜೆರುಬ್ಬಾಬೆಲ್ ಎಂಬಂತ ಈ ಒಂದು ವಾರ್ತೆ ಮೊದಲು ಬರೋದನ್ನ ನಾವು ನೋಡ್ತೇವೆ. ನಾನೇನ್ ನಂಬ್ತೇನೆ ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ಒಂದು ಪೂರ್ಣ ವಿರಾಮ ಆಗ್ಲಿ ಅಥವಾ ಒಂದು ಅಲ್ಪ ವಿರಾಮ ಆಗ್ಲಿ ಅಥವಾ ಪೇಜ್ ಒಂದು ಖಾಲಿಯಾಗಿ ಇರ್ಲಿ ಅಥವಾ ಬೋಲ್ಡ್ ಅಲ್ಲಿ ಇರ್ಲಿ ಅಥವಾ ಲೈಟ್ ಆಗಿರ್ಲಿ, ಅದು ಹೇಗೆ ಇದ್ರೂ ಪರವಾಗಿಲ್ಲ, ಪವಿತ್ರಾತ್ಮನ ತನ್ನ ಚಿತ್ತದಿಂದ ಬರೆದ ಈ ಪುಸ್ತಕವು, ಪವಿತ್ರ ಗ್ರಂಥವು, ಇದು ಎಲ್ಲವೂ ಪವಿತ್ರಾತ್ಮನ ಒಳಗೊಂಡಿರುವಂತ ಪ್ರತಿಯೊಂದು ವಾಕ್ಯವಾಗಿದೆ ಅಂತ ಹೇಳಿ ನಾನು ನಂಬುತ್ತೇನೆ. ಈ ಒಂದು ಪವಿತ್ರಾತ್ಮನು ಆ ಜನಗಳನ್ನ ನೋಡುವಾಗ, ಕಾನೇಶುಮಾರಿ ತೆಗೆಯುವಾಗ, ಅದನ್ನು ನೋಡುವಾಗ ಮೊಟ್ಟ ಮೊದಲನೇದಾಗಿ ಪವಿತ್ರಾತ್ಮನಿಗೆ ಕಂಡು ಬಂದಂತ ಒಂದು ಹೆಸರು ಏನು ಅಂತ ಹೇಳಿದ್ರೆ ಅದು ಜೆರುಬ್ಬಾಬೆಲನು ಅಂತ ಹೇಳ್ಬಿಟ್ಟು, ಅಂದ್ರೆ ಯೇಸು ಸ್ವಾಮಿ ಪರಲೋಕದಿಂದ ನೋಡ್ತಾರೆ, ತಂದೆಯಾದ ದೇವರು ಪರಲೋಕದಿಂದ ನೋಡ್ತಾರೆ. ಎಷ್ಟೋ ಜನ ಇದ್ದಾರಪ್ಪ ಈ ಸೆರೆಯಲ್ಲಿ, ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾರೆ, ಎಷ್ಟೋ ಜನ ಉಪವಾಸ ಮಾಡ್ತಾರೆ, ಎಲ್ಲಾ ಮಾಡ್ತಾ ಇದ್ದಾರೆ. ಆದ್ರೆ ಇಷ್ಟು ಜನರ ಮಧ್ಯದಲ್ಲಿ ನಿಜವಾದಂತ ಒಂದು ಒಳ್ಳೆ ಹೃದಯ ಉಳ್ಳಂತ, ನನ್ನ ಒಂದು ಕಾರ್ಯದಲ್ಲಿ ಆತನು ಚಟುವಟಿಕೆ ಉಳ್ಳವನಂತ, ತನ್ನ ಹೃದಯವನ್ನೇ ತನ್ನ ಜೀವನವನ್ನೇ ನನಗಾಗಿ ಸುರಿಸಿ ಬಿಟ್ಟಂತ ಒಬ್ಬ ಮನುಷ್ಯನು ಈ ಇಷ್ಟು ಲಕ್ಷ ಜನಗಳ ಮಧ್ಯೆ ಇದ್ದಾನೆ ಅಂತ ಹೇಳಿದ್ರೆ ಅದು ಬೇರೆ ಯಾರು ಅಲ್ಲ, ಆ ಜೆರುಬ್ಬಾಬೆಲನು ಅಂತ ಹೇಳಿ ನೋಡ್ತಾರೆ. ಅಂತ ಹೇಳಿದ್ರೆ ಈ ಜೆರುಬ್ಬಾಬೆಲನು ಕರ್ತನ ಕಾರ್ಯ ನಿರತನಾದಂತ ಒಬ್ಬ ವ್ಯಕ್ತಿಯಾಗಿದ್ದನು. ಈ ವೇಳೆಯಲ್ಲಿ ನಾನು ನಿಮ್ಗೊಂದು ಸವಾಲ್ ಹಾಕ್ತೇನೆ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೇನೆ. ಒಂದು ವೇಳೆ ಯೇಸು ಸ್ವಾಮಿ ಈ ಒಂದು ವಿಡಿಯೋ ಮುಖಾಂತರ ಆಗ್ಲಿ ಅಥವಾ ನಿಮ್ಮ ಸಭೆಯಲ್ಲಾಗ್ಲಿ, ನೀವು ಹೋಗುವಂತ ಸಭೆಗಳಾಗಲಿ, ಒಂದು ಪೇಪರು ಪೆನ್ನು ತೆಗೆದುಕೊಂಡು ಬಂದು ಇಬ್ಬರು ದೇವದೂತರು ಒಟ್ಟಿಗೆ ಬರ್ತಾರೆ, ಬಂದು ಲಿಸ್ಟ್ ನ ಬರೀತಾರೆ. ಮೊದಲನೇ ಲಿಸ್ಟ್ ಇವ್ರನ್ನ ಹಾಕು, 2ನೇ ಲಿಸ್ಟ್ ಇದ್ರನ್ನ ಹಾಕು ಅಂತ ಹೇಳ್ಬಿಟ್ಟು, ಆವಾಗ ಯೋಚನೆ ಮಾಡಿ ನೋಡಿ ನನ್ನ ಲಿಸ್ಟ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು, ಲಿಸ್ಟ್ ಅಲ್ಲಿ ನನ್ನ ಹೆಸರು ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅಂತ ನೋಡಿ. ಈ ಜೆರುಬ್ಬಾಬೆಲ್ ತರ ಮೊದಲನೇ ಸಂಖ್ಯೆಯಲ್ಲಿ ಬರುತ್ತಾ ಅಥವಾ ಯೂದಾಸ್ ಕಾರ್ಯತ್ ತರ 10ನೇ ಸಂಖ್ಯೆಯಲ್ಲಿ ಬರುತ್ತಾ ಅಥವಾ ಪೇತ್ರನ ಹಾಗೆ 5ನೇ ಸಂಖ್ಯೆಯಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ನೋಡ್ಬೇಕು, ನಾವು ವಿಚಾರ ಮಾಡಿ ನೋಡ್ಬೇಕಾಗಿದೆ. ಪರಲೋಕದಿಂದ ದೇವರು ನೋಡುವಾಗ ಎಲ್ಲರನ್ನು ಸರಿ ಸಮಾನವಾಗಿ ನೋಡ್ತಾರೆ. ಆದ್ರೆ ತನ್ನ ಹೃದಯವು ಯಾರಿಗೆ ತುಂಬಾ ಒಪ್ಪಿತವಾಗಿದೆಯೋ ಅವರ ಬಳಿಯಲ್ಲಿ ಅವರ ಹೆಸರೇ ಯೇಸು ಸ್ವಾಮಿಗೆ ಮೊದಲು ಬರುತ್ತೆ. ನಾವು ನೋಡುವಾಗ ದಾವೀದನ್ನ ನೋಡ್ತಾರೆ, ಇಷಾಯನ ಕುಮಾರನಾದ ದಾವೀದನನ್ನು ನಾನು ಕಂಡೆನು, ಆತನು ನನ್ನ ಹೃದಯಕ್ಕೆ ಒಪ್ಪುವವನಾಗಿದ್ದಾನೆ. ಆ ಕಾಲದವರಲ್ಲಿ ಯಾರು ದೇವರ ಹೃದಯಕ್ಕೆ ತಕ್ಕಂತೆ ನಡೆಯದೇ ಇರುವಂತ ಆ ಸಮಯದಲ್ಲಿ ದಾವೀದನು ತನ್ನ ದೇವರ ಹೃದಯಕ್ಕೆ ತಕ್ಕಂತೆ ಆತನು ನಡೆದವನಾಗಿದ್ದಾನೆ. ಅದೇ ರೀತಿಯಾಗಿ ಅಬ್ರಹಾಮನನ್ನು ನೀತಿಯ ಪಿತ, ನೀತಿಯ ತಂದೆ, ನಂಬಿಕೆಯ ತಂದೆ ಅಂತ ಹೇಳಿ ಕರೆಸಿಕೊಂಡದ್ದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಮೋಶೆನ ನೋಡಿ, ನನ್ನ ಮನೆಯಲ್ಲೆಲ್ಲ ಉತ್ತಮನು, ನನ್ನ ಮನೆಯಲ್ಲೆಲ್ಲ ಶಾಂತಿ ಗುಣವುಳ್ಳವನು ಅಂತ ಹೇಳಿ ಹೆಸರು ಪಡ್ಕೊಂಡದ್ದನ್ನ ನಾವು ನೋಡ್ತೇವೆ. ನೋಹನ ಕಾಲದಲ್ಲಿ ನೋಹನು ಮಾತ್ರವೇ ನೀತಿವಂತನಾಗಿರುವುದನ್ನ ನಾವು ನೋಡ್ತೇವೆ. ಯೋಬನ ಕಾಲದಲ್ಲಿ ನೋಡುವಾಗ ಯೋಬ ಒಬ್ಬನೇ ಸತ್ಕಾರ್ಯಗಳನ್ನು ಮಾಡುವವನು, ಸದಾರ್ಮಗಳನ್ನು ಮಾಡುವವನು, ಕರ್ತನಿಗೆ ಭಯಪಡುವವನು, ಯಜ್ಞಗಳನ್ನು ಸಲ್ಲಿಸುವವನು ಆಗಿದ್ದನೆಂಬುದನ್ನು ನೋಡ್ತೇವೆ. ಜೆರುಬ್ಬಾಬೆಲನ ಕಾಲದಲ್ಲಿ ಜೆರುಬ್ಬಾಬೆಲನ ಪವಿತ್ರಾತ್ಮ ನೋಡೋದನ್ನ ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಕಾಲದಲ್ಲಿ 70 ಮಂದಿಯನ್ನ ದೇವರು ಆರಿಸ್ಕೊಂತಾರೆ. ಅದರಲ್ಲಿ 12 ಮಂದಿ ಶಿಷ್ಯರನ್ನ ತನ್ನ ಒಟ್ಟಿಗೆ ಇಟ್ಕೊಂತಾರೆ. ಅದರಲ್ಲಿ ಎಲ್ಲೋದ್ರೂ 3 ಶಿಷ್ಯರಾದಂತ ಪೇತ್ರ, ಯೋಹಾನ, ಯಾಕೋಬ ಇವ್ರನ್ನ ಜೊತೆಗೆ ಕರ್ಕೊಂಡು ಹೋಗೋದನ್ನ ನಾವು ನೋಡ್ತೇವೆ. ಆದ್ರೆ ಕೊನೆಯಲ್ಲಿ ಕಲ್ವಾರಿ ಶಿಲುಬೆವರೆಗೂ ಬಂದಂತ ಆ ಯೋಹಾನನಿಗೆ ಪ್ರಕಟಣೆಯಲ್ಲಿ ದೇವರು ದರ್ಶನಗಳನ್ನ ಕೊಟ್ಟಿದ್ದನ್ನ ನಾವು ನೋಡ್ತೇವೆ. ಯಾಕಂದ್ರೆ ದೇವರು ನೋಡುವಾಗ ಈ ಜನಗಳು ಮಾತ್ರವೇ ನಿಜವಾದಂತ ಪ್ರೀತಿಯಿಂದ, ಯಾವುದೇ ಒಂದು ಎದುರು ನೋಡುವಿಕೆ ಇಲ್ಲದೆ, ದೇವರಿಂದ ಏನು ನಿರೀಕ್ಷಿಸದೆ, ನಾನು ದೇವರಿಗೆ ಏನು ಮಾಡಲಿ ಅಂತ ಹೇಳ್ಬಿಟ್ಟು
ತನ್ನ ಜೀವನವನ್ನೇ ಸುರಿಸಿಕೊಂಡು ತಮ್ಮನ್ನೇ ತ್ಯಾಗ ಮಾಡಿಕೊಂಡು ತಮ್ಮ ಆಶಾ ಪಾಶಗಳನ್ನೆಲ್ಲ ಬಿಟ್ಟು ದೇವರಿಗಾಗಿ ತನ್ನ ಹೃದಯವನ್ನು ಚೆಲ್ಲಿದಂತ ಈ ಜನಗಳನ್ನ ಮಾತ್ರ ನೋಡ್ತಾರೆ. ಅದರಲ್ಲಿ ಒಬ್ಬರೇ ಜೆರುಬ್ಬಾಬೆಲನು. ಈ ದಿನದಲ್ಲಿ ನನ್ನ ಸಹೋದರ ಸಹೋದರಿಯೇ, ನಿನ್ನ ಮುಂದೆ ಇರುವಂತ ಪರ್ವತಗಳು ಮಾರ್ಪಡಬೇಕಾ? ನಿನ್ನ ಮುಂದೆ ಇರುವಂತ ಹೋರಾಟಗಳು ಮಾರ್ಪಡಬೇಕಾ? ಆಗಾಗ ಬಂದು ಹೋಗುವಂತ ಕಾಯಿಲೆಗಳು ಮಾರ್ಪಡಬೇಕಾ? ಅಥವಾ ನಿನಗೆ ಯಾವಾಗ್ಲೂ ಶತ್ರುವಾದವನು ನಿನ್ನ ಅಕ್ಕಪಕ್ಕದ ಮನೆಯಲ್ಲಿ ನಿನ್ನ ಕೆಲಸ ಕಾರ್ಯದಲ್ಲಿ ಇರೋರು ಅವರು ಮಾರ್ಪಡ್ಬೇಕಾ? ಒಂದು ಮಾತ್ರ ಮಾಡು, ದೇವರ ಹೃದಯವನ್ನು ಅರಿತುಕೊಂಡು ಆತನ ಎದೆಯಲ್ಲಿ ನಾನು ಬಾಗುತ್ತೇನೆ, ಆ ಯೇಸುವನ್ನ ತಪ್ಕೊಂತೇನೆ, ಮರಿಯಳ ಹಾಗೆ ಆತನ ಪಾದವನ್ನು ನಾನು ಹಿಡ್ಕೊಂತೇನೆ. ನನಗೆ ನನ್ನ ಯೇಸು ಸಾಕು, ನನ್ನ ನಲ್ಲನು ನನ್ನವನು, ನಾನು ನನ್ನ ನಲ್ಲವನವಳು, ಮೈ ಬಿಲಾವಡ್ ಇಸ್ ಮೈನ್ ಅಂತ ಹೇಳಿ ನೀನ್ ಹೇಳೋದಕ್ಕೆ ಶುರು ಮಾಡು. ಆತನ ಲೆಕ್ಕದಲ್ಲಿ, ಆತನ ಲಿಸ್ಟ್ ಅಲ್ಲಿ ನೀನೇ ಮುಂದಾಗಿರುವಿ. ಹಾಲೆಲೂಯ, ಹಾಲೆಲೂಯ. ಈತನು ಕರ್ತನಿಗೆ ಬೇಕಾಗಿರುವಂತ ಕಾರ್ಯದಲ್ಲಿ, ತನ್ನ ಎಲ್ಲಾ ಸ್ವಭಾವದಲ್ಲಿ, ತನ್ನ ನಡವಳಿಕೆಯಲ್ಲಿ, ಸೇವೆಯಲ್ಲಿ, ತನಗೆ ಕೊಟ್ಟಂತ ಕೆಲಸದಲ್ಲಿ ಆತನು ಉತ್ತಮ ಹೃದಯದಿಂದ ಮಾಡಲು ಆತನು ತನ್ನನ್ನು ಒಪ್ಪಿಸಿಕೊಟ್ಟಿರೋದ್ರಿಂದ ಜೆರುಬ್ಬಾಬೆಲನು ಮೊದಲನೇ ಸ್ಥಾನ ಪಡೆದಿದ್ದನು. ಅದಕ್ಕೆ ಹೇಳ್ತಾರೆ ದೇವರು, ಜೆರುಬ್ಬಾಬೆಲೆ ನೀನು ಹೆದರ್ಕೋಬೇಡ, ನೀನು ಈ ಆಲಯವನ್ನು ಕಟ್ಟುವಾಗ ನಿನಗೆ ವಿರೋಧಿಗಳು ಉಂಟು, ಈ ಆಲಯವನ್ನು ಕಟ್ಟುವಾಗ ನಿನಗೆ ಶತ್ರುಗಳು ಉಂಟು, ಈ ಆಲಯವನ್ನು ಕಟ್ಟುವಾಗ ಸೈತಾನನ ಕುತಂತ್ರಗಳು ನಿನಗೆ ಉಂಟು. ದೇವರ ಕಾರ್ಯದಲ್ಲಿ ನೀನು ನಿರತನಾಗಿರುವಾಗ ನಿನಗೆ ಉಪದ್ರವಗಳು, ಹೋರಾಟಗಳು, ಹಿಂಸೆಗಳು, ಕಷ್ಟಗಳು, ಶಿಲುಬೆಗಳು ಎಲ್ಲವೂ ನಿನಗೆ ಉಂಟು. ಆದರೆ ಹೆದರಬೇಡ, ನೀನು ನನ್ನ ಹೃದಯಕ್ಕೆ ಒಪ್ಪಿತವಾದಂತ ಮನುಷ್ಯಯಾಗಿ, ಸಹೋದರಿಯಾಗಿ, ಸಹೋದರನಾಗಿ, ಮಗನಾಗಿ, ಮಗಳಾಗಿ ಇರೋದ್ರಿಂದ ನಾನು ಒಂದು ಕೆಲಸ ಮಾಡ್ತೇನೆ. ನನ್ನ ಲಿಸ್ಟ್ ಅಲ್ಲಿ ಮೊದಲು ನೀನಾಗಿದ್ದೇನೆ. ಅದೇ ಯೆಶಾಯದಲ್ಲಿ ಕರ್ತನು ಹೇಳುತ್ತಾನೆ, ಇದೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ನಿನ್ನನ್ನು ನೋಡ್ತಾ ಇರುವಂತ ದೇವರು, ನೀನ್ ಎಲ್ಲಿ ನೋಡ್ತಾ ಇದ್ದೀಯಾ? ಈ ದಿನದಲ್ಲಿ ಯೋಚನೆ ಮಾಡಿ ನೋಡು. ನಿನಗೆ ಕಷ್ಟ ಅಂತ ಹೇಳಿ ಬರುವಾಗ ಯಾರನ್ನ ಹುಡುಕಿ ಹೋಗ್ತಾ ಇದ್ದೀಯಾ? ನಿನಗೆ ಕಷ್ಟ ಅಂತ ಹೇಳಿ ಬರುವಾಗ ಎಲ್ಲಿ ಹೋಗ್ತಾ ಇದ್ದೀಯಾ? ನಿನ್ನೆ ದಿನದಲ್ಲಿ ಎಸ್ತರಳ ಪುಸ್ತಕವನ್ನು ನಾವು ಧ್ಯಾನ ಮಾಡಿ ನೋಡಿದೆವು. ಎಸ್ತರಳಿಗೆ ಮೊರ್ದೆಕಾಯಿ ಈ ರೀತಿಯಾಗಿ ಹೇಳ್ತಾನೆ, ನೀನು ಮಾತ್ರ ಈ ಟೈಮಲ್ಲಿ ಎದ್ದೇಳದೆ ಇದ್ರೆ ರಕ್ಷಣೆ ಬೇರೆ ಎಲ್ಲಿಂದಾದ್ರೂ ಬರುತ್ತೆ ಯೆಹೂದ್ಯರಿಗೆ, ಆದ್ರೆ ನೀನು ನಿನ್ನ ಕುಟುಂಬದವರು ನಾಶವಾಗುವಿರಿ ಅಂತ ಹೇಳಿ ಹೇಳ್ತಾರೆ. ತಕ್ಷಣ ಎಸ್ತರಳು ಏನ್ ಮಾಡ್ತಾಳೆ? ಅವಳು ಸೀದಾ ಅರಸನ ಬಳಿ ಓಡೋಗ್ಲಿಲ್ಲ. ನಾನ್ ರಾಜನ ಬಳಿ ಹೋಗ್ತೇನೆ, ನಾನ್ ರಾಣಿ ಆಗಿದ್ದೇನೆ, ರಾಜ ನನ್ನ ತುಂಬಾ ಲವ್ ಮಾಡ್ತಾನೆ, ನಾನ್ ರಾಜನ ಹತ್ರ ಹೋಗ್ತೇನೆ, ನಾನು ಹೇಳಿದೆಲ್ಲ ಅವ್ನ್ ಮಾಡ್ಬಿಡ್ತಾನೆ, ನಾನು ಹೇಳೋದೆಲ್ಲ ಅವ್ನ್ ಕೊಟ್ಟು ಬಿಡ್ತಾನೆ, ಯೆಹೂದ್ಯರನ್ನೆಲ್ಲ ನಾನ್ ತಪ್ಪಿಸ್ಬಿಡ್ತೀನಿ ಅಂತ ಹೇಳಿ ಹೇಳಲಿಲ್ಲ. ಈ ರಾಜನ ಬಳಿಗೆ ಹೋಗೋದಕ್ಕಿಂತ ಮೊದಲು ಈ ರಾಜನನ್ನು ಕೊಟ್ಟಂತ, ಈ ಸ್ಥಾನವನ್ನು ಕೊಟ್ಟಂತ ಆ ರಾಜಾದಿ ರಾಜನಾದಂತ ಯೇಸು ಸ್ವಾಮಿಯನ್ನ ನಾನು ಹುಡುಕಿ ಹೋಗುತ್ತೇನೆ, ನಾನು ಉಪವಾಸ ಮಾಡುತ್ತೇನೆ, ನಾನು ಮೊರೆ ಇಡುತ್ತೇನೆ, ನಾನು ಅಲ್ಲಿ ಕೇಳ್ತೇನೆ, ಆಮೇಲೆ ಈ ರಾಜನ ಬಳಿಯಲ್ಲಿ ಬರುತ್ತೇನೆ ಅಂತ ಹೇಳಿ ಮೊದಲನೇದಾಗಿ ಆತನ ಆ ರಾಜಾದಿ ರಾಜನನ್ನು ಹುಡುಕಿ ಹೋದಳು. ನಂತರ ಈ ರಾಜನನ್ನು ಹುಡುಕಿ ಬಂದಳು. ಈ ರೀತಿಯಾದಂತ ಒಂದು ಆಟಿಟ್ಯೂಡ್ ನಾನೇ ಕರ್ತನು ಈ ದಿನದಲ್ಲಿ ನಿನ್ನಲ್ಲಿಯೂ ನನ್ನಲ್ಲಿಯೂ ಎದುರು ನೋಡುವನಾಗಿದ್ದಾನೆ. ಅಲ್ಲಿ ಜೆರುಬ್ಬಾಬೆಲನು ಆತನು ಎಲ್ಲವೂ ಕರ್ತನಿಗೆ ಒಪ್ಪಿತವಾದಂತ ರೀತಿಯಲ್ಲಿ ಮಾಡ್ತಾ ಇದ್ದನು. ತನ್ನ ಕರ್ತವ್ಯವನ್ನು ಆತನು ದೇವರ ಬಲದಿಂದ ಮಾಡಿ ಮುಗಿಸಿದನು. ಅದಕ್ಕಾಗಿ ಆತ ದೇವರು ಕೊಟ್ಟಂತ ವಾಗ್ದಾನವು ಆತನೊಳಗೆ ಇತ್ತು. ನನ್ನ ಶಿಫಾರಸು ಇಲ್ಲಿ ಏನು ನಡೆಯಲ್ಲ, ನನ್ನ ಬಲ ನಡೆಯಲ್ಲ, ನನ್ನ ವಿದ್ಯೆ ನಡೆಯಲ್ಲ, ನನ್ನ ಶಕ್ತಿ ನಡೆಯಲ್ಲ, ನನ್ನ ಹಣ ನಡೆಯಲ್ಲ, ನಾನು ಇಷ್ಟೊತ್ತು ಯಾವುದು ನನ್ನ ಜೀವನದಲ್ಲಿ ಜಯ ಜಯ ಅನ್ಕೊಂಡಿದ್ನೋ ದೇವರ ಮುಂದೆ ಅದೆಲ್ಲ ಸೋಲು. ಇದನ್ನೆಲ್ಲ ನಾನು ದೇವರ ಪಾದಪೀಠದಲ್ಲಿ ಹಾಕ್ಬಿಡ್ತೇನೆ, ಆತನ ಬಲವನ್ನು ಹೊಂದಿಕೊಳ್ತೇನೆ, ಆಲಯವನ್ನು ಕಟ್ಟಿ ಮುಗಿಸುತ್ತೇನೆ ಅಂತ ಹೇಳಿ ಒಂದೇ ಒಂದು ತೀರ್ಮಾನವನ್ನು ಆತನು ಕೈಗೊಂಡ. 12 ವರ್ಷ ಆದ ಈ ಒಂದು ಹಲ್ಲೆಲೂಯಾ ಮಿನಿಸ್ಟ್ರೀಸ್ ಈ ಒಂದು ಆರಂಭವು ಇದು ಬರೀ ಆರಂಭ ಮಾತ್ರವೇ, ಮುಕ್ತಾಯವು ಅದು ಮಹಿಮೆಯಾಗಿ ಇರುವುದು ಎಂದು ಪವಿತ್ರಾತ್ಮನು ಈ ದಿನದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಮೊದಲನೇದಾಗಿ ಆತನು ದೇವರಿಗೆ ಒಪ್ಪುವನಾಗಿದ್ದನು, ದೇವರ ಸಮೂಹದಲ್ಲಿ ಕುಳಿತುಕೊಳ್ಳುವವನಾಗಿದ್ದನು, ದೇವರ ಪಾದವನ್ನು ಹಿಡಿದುಕೊಂಡಿದ್ದನು, ದೇವರ ಹಿಂದೆ ಹೋಗ್ತಾ ಇದ್ದ. ಎಷ್ಟೋ ಕೆಲಸ ಕಾರ್ಯಗಳು ಇದ್ದಾಗ್ಲೂ ಆತನು ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ದೇವರಿಗೆ ಮೊದಲನೇ ಸ್ಥಾನವನ್ನು ಕೊಡ್ತಾ ಇದ್ದ. ನಾವು ನೋಡ್ತೇವೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ, ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಆಗ ಇವೆಲ್ಲವೂ ಕೂಡ ನಿಮಗೆ ಕೊಡಲ್ಪಡುವುದು ಎಂದು. ಹಾಲೆಲೂಯಾ,
ಹಾಲೆಲೂಯ. ಮೊದಲನೇದಾಗಿ ನಿನ್ನ ಹೃದಯ ಆ ಯೇಸುವಿನ ಹೃದಯ ಒಂದಾಗಬೇಕಾಗಿದೆ. ನನ್ನ ಸಹೋದರ ಸಹೋದರಿಗೆ, ನಿನಗೆ ಹೋರಾಟ ಇದೆಯಾ? ನಿನಗೆ ಕಷ್ಟ ಇದೆಯಾ? ನಿನಗೆ ವ್ಯಾಧಿ ಇದೆಯಾ? ದುಃಖ ಇದೆಯಾ? ಸಾಲ ತೊಂದರೆ ಇದೆಯಾ? ಶತ್ರು ಇದ್ದಾರಾ? ನಿನ್ನ ಕುಟುಂಬದಲ್ಲೇ ನಿನಗೆ ಶತ್ರುಗಳಾಗಿ ಇದ್ದಾರಾ? ನೀನು ಹೆದರ್ಕೋಬೇಡ. ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ಹೃದಯವು ನನ್ನ ಹೃದಯವು ಒಂದಾಗಲಿ, ಆಗ ನಿನ್ನ ಮುಂದೆ ಇರುವಂತ ಎಲ್ಲಾ ಕಷ್ಟಗಳನ್ನ ನಾನು ಹೊರಡಿಸಿ ಬಿಡುತ್ತೇನೆ. ನಿನಗೆ ಹೊರಡಿಸಿದ ಮೇಲೆ ನೀನು ಈ ಆಲಯವನ್ನು ಕಟ್ಟಿ ಮುಗಿಸುವಿ ಅಂತ ಹೇಳಿ ಪವಿತ್ರಾತ್ಮನು ನಿಮ್ಮ ಪ್ರತಿಯೊಬ್ಬರ ಜೊತೆ ಮಾತನಾಡುತ್ತಾ ಇದ್ದಾನೆ. ಹಾಲೆಲೂಯ. ಎರಡನೇದಾಗಿ ನಾವು ನೋಡ್ತೇವೆ, ಓದಿ ಅದೇ ಎಜ್ರನ ಪುಸ್ತಕ 3ನೇ ಅಧ್ಯಾಯ 2ನೇ ವಚನ. ಎಜ್ರನು 3:2. ಆಗ ದೇವರ ಮನುಷ್ಯನಾದ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೋಚಾದಾಕನ ಮಗನಾದ ಯೇಷುವನು, ಯಾಜಕರಾದ ಅವನ ಬಂಧುಗಳು ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನು, ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಆಮೇನ್, ಹಾಲೆಲೂಯ. ಈ ಸ್ಥಳದಲ್ಲಿ ನಾನು ಹೇಳ್ತೇನೆ, ಜೆರುಬ್ಬಾಬೆಲನು ಇತರ ಜನಗಳೊಂದಿಗೆ ಸೇರಿ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆತನು ಯಜ್ಞ ವೇದಿಯನ್ನು ಕಟ್ಟಿಸಿದನು ಅಂತ ಹೇಳಿ ನಾವು ನೋಡ್ತೇವೆ. ಇಟ್ ಇಸ್ ಟೈಮ್ ಟು ಬಿಲ್ಡ್ ಯುವರ್ ಆಲ್ಟರ್, ಮೈ ಡಿಯರ್ ಸಿಸ್ಟರ್ ಅಂಡ್ ಬ್ರದರ್. ಇದೇ ನಿನ್ನ ಸಮಯವಾಗಿದೆ. ಯಜ್ಞ ಪೀಠವು ನಾಶವಾಗಿ ಹೋಗಿರುವಂತ ನಿನ್ನ ಆತ್ಮಿಕ ಜೀವನವಾದಂತ ಬಲಿಪೀಠವನ್ನು ತಿರುಗಿ ಕಟ್ಟಿಸುವಂತ ಒಂದು ಸಮಯವಾಗಿದೆ. ನಾನು 100 ದಿನ ಮುಲ್ಲ ಪಾಸ್ಟರ್ ಅವರು ಮೆಸೇಜ್ ನಾನು ಕೇಳಿಸ್ಕೊಳ್ತಾ ಇದ್ದೆ. ಒಂದು 2-3 ದಿವಸದ ಹಿಂದೆ ಅವರು ಇದೇ ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಹೇಳಿದ್ರು. ಏನು ಅಂತ ಹೇಳಿದ್ರೆ, ರೋಮಾಪುರಿ 12:1-2, ನಾವು ನಮ್ಮ ಒಂದು ಪ್ರಾಣ ಆತ್ಮ ಶರೀರಗಳನ್ನ ಸಜೀವ ಬಲಿಯಾಗಿ ದೇವರ ಬಲಿಪೀಠದಲ್ಲಿ ಅರ್ಪಿಸಬೇಕಾಗಿದೆ. ದಿಸ್ ಇಸ್ ದ ಟೈಮ್ ಫಾರ್ ಮೀ ಟು ರಿಸರ್ಚ್ ಮೈ ಸ್ಪಿರಿಚುವಲ್ ಲೈಫ್. ನನ್ನ ಒಂದು ಆತ್ಮಿಕ ಜೀವನವನ್ನು ನಾನು ಮತ್ತೆ ಪರೀಕ್ಷಿಸಿ ನೋಡಬೇಕಾಗಿದೆ. ನನ್ನ ಒಂದು ಆದಿ ಪ್ರೀತಿಯನ್ನು ನಾನು ಬಿಟ್ಟು ಬಿಟ್ಟೆನಾ, ಅಥವಾ ನಾನು ಇನ್ನೂ ಆತನಲ್ಲಿ ನೆಲೆಯಾಗಿದ್ದೇನಾ? ನಾನು ಯಾವ ಸಮಯ, ಯಾವ ಒಂದು ಸಂದರ್ಭದಲ್ಲಿ ದೇವರೊಟ್ಟಿಗೆ ಇದ್ದೇನೆ, ಯಾವ ಸಂದರ್ಭದಲ್ಲಿ ದೇವರನ್ನು ಬಿಟ್ಟು ದೂರ ಹೋಗಿದ್ದೇನೆ? ನನ್ನ ಪ್ರಾಣ ಆತ್ಮ ಶರೀರಗಳು ದೇವರಿಗೆ ಮೆಚ್ಚುಗೆ ಆದಂತ ಒಂದು ಯಜ್ಞವಾಗಿದೆಯಾ ಅಂತ ಹೇಳಿ ಪರೀಕ್ಷಿಸಿ ನೋಡಿಕೊಳ್ಳುವಂತ ಒಂದು ಸಮಯವಾಗಿದೆ. ಆ ರೀತಿಯಾಗಿ ಪರೀಕ್ಷೆ ಮಾಡಿಕೊಂಡು ನಾನು ಕೆಲವೊಂದು ಬಲಿಪೀಠಗಳನ್ನು ಕಟ್ಟಬೇಕಾಗಿದೆ. ನೀವು ಹೇಳ್ಬೋದು, ಬಲಿಪೀಠ ಕಟ್ಟೋದಾ? ಹೊಸ ಒಡಂಬಡಿಕೆಯಲ್ಲಿ ಬಲಿಪೀಠ ಕಟ್ಟೋದಾ? ಆತನೇ ನಮಗೆ ಯಜ್ಞ ಪಶು ಆದನಲ್ಲ, ಆತನೇ ಯಜ್ಞದ ಕುರಿಮರಿಯಾಗಿ ಬಂದನಲ್ಲ, ಆತನು ಕಲ್ವಾರಿ ಶಿಲುಬೆಯಲ್ಲಿ ಸತ್ತನಲ್ಲ. ಈಗ ನಾನು ಯಾಕೆ ಮತ್ತೆ ಬಲಿಯನ್ನು ಅರ್ಪಿಸಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ನಾನು ಹೇಳ್ತಾ ಇರೋದು ಅಂತ ಬಲಿ ಅಲ್ಲ. ಹಳೆ ಒಡಂಬಡಿಕೆ ಪುಸ್ತಕದಲ್ಲಿ ನೋಡುವಾಗ ಅನೇಕ ಬಲಿಗಳನ್ನು ಅನೇಕ ರೀತಿಯಲ್ಲಿ ದೇವ ಭಕ್ತರು ಸಲ್ಲಿಸಿದ್ದನ್ನ ನಾವು ನೋಡ್ತೇವೆ. ಮೊದಲನೇದಾಗಿ ಆದಿಕಾಂಡ 4:4 ನಾವು ನೋಡ್ತೇವೆ, ಆಬೇಲನು ಬಲಿ ಸಲ್ಲಿಸಿದನು. ಆತನ ಯಜ್ಞಗಳು ಕರ್ತನಿಗೆ ಮೆಚ್ಚುಗೆ ಆಗಿತ್ತು. ಆತನ ಬಲಿಗಳನ್ನ ಕರ್ತನು ಅಂಗೀಕರಿಸಿಕೊಂಡನು ಅಂತ ಹೇಳಿ ನಾವು ನೋಡ್ತೇವೆ. ಏಕೆಂದ್ರೆ ಆಬೇಲನು ಉತ್ತಮವಾದಂತಹ ಆ ಬಲಿಯನ್ನು ಸಮರ್ಪಿಸಿದ. ಆಬೇಲನು ನಿಜವಾದ ಒಂದು ದರ್ಶನದಿಂದ ಆತನನ್ನು ಆ ಒಂದು ಬಲಿಯನ್ನು ಸಮರ್ಪಿಸಿದ. ಒಂದು ವೇಳೆ ನಾನು ಈ ರೀತಿಯಾಗಿ ನಂಬ್ತೇನೆ, ಒಂದು ವೇಳೆ ಆದಾಮನಿಗೆ ಆ ಕಾಯಿನನ್ಗೆ ಅವರ ತಂದೆಯಾದಂತಹ ಆಬೇಲನಿಗೂ ಕಾಯಿನನಿಗೂ ಆತನ ತಂದೆಯಾದಂತ ಆದಾಮನು ಈ ರೀತಿ ಕಥೆ ಹೇಳಿರ್ಬಹುದು. ಒಂದ್ ವೇಳೆ ಈ ಮಕ್ಕಳು ಕೇಳಿರ್ಬಹುದು, ಯಾಕಪ್ಪ ನಾವು ಏನೇನ್ ತೋಟದಲ್ಲಿ ಇದ್ವಲ್ಲಪ್ಪ, ಅಲ್ಲಿ ಏನು ನಾವು ದುಡಿಯೋದು ಬೇಕಾಗಿರ್ಲಿಲ್ಲವಲ್ಲಪ್ಪ, ಅಯ್ಯೋ ಅಲ್ಲಿ ಹಣ್ಣಿತ್ತಲ್ಲಪ್ಪ, ಹಂಪಲು ಇತ್ತಲ್ಲಪ್ಪ, ಎಲ್ಲಾ ಚೆನ್ನಾಗಿತ್ತಲ್ಲ, ದೇವ್ರು ಮಾತಾಡ್ತಾ ಇದ್ರಲ್ಲ, ಇವಾಗ ಯಾಕಪ್ಪ ದೇವ್ರು ನಮ್ಮ ಹತ್ರ ಮಾತಾಡ್ತಾ ಇಲ್ಲ? ಇವಾಗ ಯಾಕಪ್ಪ ನಾವು ಈ ಹೊಲದಲ್ಲಿ ದುಡಿಬೇಕು? ಯಾಕಪ್ಪ ಅಮ್ಮ ಈ ರೀತಿ ಅಡಿಗೆ ಮಾಡಿ ಕಷ್ಟ ಪಡ್ತಾ ಇರ್ಬೇಕು? ಅವತ್ತು ಮರದಲ್ಲಿ ಬೆಳೆದಂತ ಎಲ್ಲವನ್ನೂ ನಾವು ತಿಂತಾ ಇದ್ವಿ, ದೇವ್ರೆಲ್ಲ ಒದಗಿಸ್ಕೊಟ್ರು, ಇವಾಗ ಯಾಕಪ್ಪ ಹಿಂಗಾಯ್ತು ಅಂತೇಳಿ ಒಂದು ವೇಳೆ ಕಾಯಿನನು ಇದು ನನ್ನ ಒಂದು ಊಹೆ ಕೇಳಿರ್ಬಹುದು. ಆಗ ಆದಮ್ಮ ಹೇಳಿರ್ಬಹುದು, ಅಪ್ಪ ಈ ರೀತಿಯಾಗೇ ಇತ್ತಪ್ಪ, ಆದ್ರೆ ನಾನ್ ತಪ್ಪು ಮಾಡ್ಬಿಟ್ನಪ್ಪ, ಆ ಸರ್ಪದ ಮಾತನ್ನ ನಾನ್ ಕೇಳಿಸ್ಕೊಂಡಪ್ಪ, ಪಾಪ ಮಾಡ್ದೆ, ಆ ದೇವರ ಮನಸ್ಸನ್ನ ನಾನ್ ನೋವಿಸ್ಬಿಟ್ಟೆ, ನಾನ್ ದೇವರನ್ನ ಬಿಟ್ಟು ದೂರ
ಆಗಿ ಹೋಗ್ಬಿಟ್ಟೆ. ದೇವರು ನನ್ನನ್ನ ನೋಡುವಾಗೆಲ್ಲ ನಗ್ನವಾಗಿ ನೋಡ್ದ. ನನಗೆ ದೇವರು ಕೊಟ್ಟಂತ ಆ ಮಹಿಮೆಯ ವಸ್ತ್ರವನ್ನ ಆ ಸೈತಾನನು ಕಿತ್ಕೊಂಡ್ಬಿಟ್ಟಪ್ಪ. ಆದ್ರೆ ದೇವ್ರು ನನ್ನ ಹಾಗೆ ಬಿಡ್ಲಿಲ್ಲಪ್ಪ. ಓಡಿಸೋದಕ್ಕಿಂತ ಮೊದಲು ಒಂದು ಕುರಿಯನ್ನು ಕತ್ತರಿಸಿ ಅದರ ಚರ್ಮವನ್ನು ತೆಗೆದು ನನಗೆ ಒದುವಿಸಿ, ನಾನು ಮಾನಭಂಗ ಹೊಂದಬಾರದು ಅಂತ ಹೇಳಿ, ನಾನು ಈ ಪ್ರಪಂಚದಲ್ಲಿ ನಾಚಿಕೆಗೆಟ್ಟು ಹೋಗಬಾರದು ಅಂತ ಹೇಳಿ ಒಂದು ಕುರಿ ಮರಿಯನ್ನು ಕತ್ತರಿಸಿ ಆ ಚರ್ಮವನ್ನು ಒದಿಸಿ ಬಟ್ಟೆಯನ್ನಾಗಿ ಮಾಡಿ ನನ್ನನ್ನು ಇಲ್ಲಿಂದ ಈ ರೀತಿಯಾಗಿ ಕಳುಹಿಸಿ ಬಿಟ್ಟರು ನಮ್ಮ ತಂದೆಯಾದ ದೇವರು ಅಂತ ಹೇಳಿ ಹೇಳಿರಬಹುದು. ಆಗ ಆಬೇಲನಿಗೆ ಒಂದು ದರ್ಶನ ಬಂದಿರಬಹುದು. ಓಹೋ, ಇದು ತಂದೆಯಾದ ದೇವರು ಈ ಕುರಿಯನ್ನು ಕತ್ತರಿಸಿ ಚರ್ಮವನ್ನು ಒದಿಸಿದ್ದು ಮುಂದೆ 4,000 ವರ್ಷಗಳ ನಂತರ ಬರಬೇಕಾಗಿರುವಂತ ಕರ್ತನಾದ ಯೇಸು ಕ್ರಿಸ್ತನು ಯಜ್ಞದ ಕುರಿ ಮರಿಯಾಗಿ ನನಗಾಗಿ, ನನ್ನ ತಂದೆಯ ಪಾಪಕ್ಕಾಗಿ, ಇನ್ನು ಮುಂದೆ ಬರುವಂತ ಎಲ್ಲ ಸಂತತಿಗಾಗಿ ಆತನು ಕಲ್ವಾರಿ ಶಿಲ್ಬೆಯಲ್ಲಿ ನಗ್ನನಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುವನು. ಆತನು ನನ್ನ ಪಾಪಗಳಿಗಾಗಿ ಆತನು ತನ್ನ ರಕ್ತವನ್ನು ಸುರಿಸುವನು. ನನ್ನ ಶಾಪಗಳಿಗಾಗಿ ತನ್ನ ಮುಳ್ಳಿನ ಕಿರೀಟವನ್ನು ಹೊತ್ತುಕೊಳ್ಳುವನು. ಒಡೆಸಲ್ಪಡುವನು. ಆತನ ಅವಮಾನಕ್ಕೆ ಒಳಗಾಗುವನು, ಧಿಕ್ಕರಿಸಲ್ಪಡುವನು. ಮನುಷ್ಯರು ಮೋರೆ ಮುಚ್ಚಿಕೊಳ್ಳುವಂತ ಯಾವುದೇ ರೀತಿಯಾದಂತ ಅಂದ ಚಂದಗಳು ಇಲ್ಲದಂತೆ ಆತನು ಕಂಡು ಬರುವನು ಎಂಬಂತ ಒಂದು ದರ್ಶನವು ಈ ಆಬೇಲನಲ್ಲಿ ಉಂಟಾಗಿರಬಹುದು. ಅದಕ್ಕೆ ಆತನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಕುರಿ ಮೇಯಿಸುವಂತ ಕೆಲಸ ಮಾಡ್ತೇನೆ. ಒಂದೊಂದು ಸಾರಿ ಈ ಕುರಿಯನ್ನು ನಾನು ನೋಡುವಾಗ ಆ ಯಜ್ಞದ ಕುರಿ ಆದಂತ ಯೇಸು ಸ್ವಾಮಿಯನ್ನ ನಾನು ನೋಡ್ತೇನೆ. ಅದಕ್ಕೆ ನನ್ನ ತಂದೆಯಾದ ದೇವರು ತನ್ನ ಉತ್ತಮವಾದಂತ ಆ ಒಂದು ಕುರಿಮರಿಯನ್ನು ನನಗೆ ಕೊಡುವಾಗ ನಾನು ಅದೇ ರೀತಿಯಾಗಿ ಉತ್ತಮವಾದಂತ ಕುರಿಮರಿಯನ್ನ ನನ್ನ ತಂದೆಗೆ ಅರ್ಪಿಸ್ತೇನೆ ಬಲಿಯಾಗಿ ಅಂತೇಳಿ ದರ್ಶನದೊಂದಿಗೆ ಕೊಟ್ಟಿರಬಹುದು. ಈ ದಿನದಲ್ಲಿ ನನ್ನ ಸಹೋದರ ಸಹೋದರಿ, ನೀನು ಯೋಚನೆ ಮಾಡಿ ನೋಡು. ನೀನು ಆಲಯಕ್ಕೆ ಬರ್ತೀಯಾ, ಒಂದು ದರ್ಶನದೊಂದಿಗೆ ಬರ್ತೀಯಾ, ಪ್ರಾರ್ಥನೆ ಮಾಡ್ತೀಯಾ, ಒಂದು ದರ್ಶನ ನಿನ್ನಲ್ಲಿ ಇದೆಯಾ? ಅಥವಾ ಸೇವೆ ಮಾಡ್ತೀನಿ ಅಂತ ಬರ್ತೀಯಾ, ಒಂದು ದರ್ಶನ ನಿನ್ನಲ್ಲಿ ಇದೆಯಾ? ಅಥವಾ ನೀನು ಉಪವಾಸ ಮಾಡ್ತೀಯಾ, ಯಾವ ದರ್ಶನದೊಂದಿಗೆ ನೀನು ಉಪವಾಸ ಮಾಡ್ತೀಯಾ? ಏನೋ ಎಲ್ಲಾರು ಮಾಡ್ತಾರೆ, ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲಾರು ಬೈಬಲ್ ಓದ್ತಾರೆ, ನಾನು ಬೈಬಲ್ ಓದ್ತೇನೆ. ಎಲ್ಲಾರು ಉಪವಾಸ ಮಾಡ್ತಾರೆ, ನಾನು ಉಪವಾಸ ಮಾಡ್ತೇನೆ. ಭಾನುವಾರ ಆದ್ರೆ ಆಲಯಕ್ಕೆ ಹೋಗ್ಬೇಕು, ಅದಕ್ಕಾಗಿ ನಾನು ಹೋಗ್ತೇನೆ. ಅದಲ್ಲ ಸಹೋದರ ಸಹೋದರಿ, ನಿನ್ನೊಳಗೆ ಒಂದು ದರ್ಶನ ಇರಬೇಕು. ನನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯನ್ನು ಅರ್ಪಿಸಿದಂತ ನನ್ನ ಯೇಸು ಸ್ವಾಮಿ ಸೈತಾನನ ತಲೆಯನ್ನು ತನ್ನ ಕಾಲಿನ ಕೆಳಗೆ ಜಜ್ಜಿ ನನಗೆ ವಿಮೋಚನೆಯನ್ನು ತಂದು ಕೊಟ್ಟನು. ತನ್ನ ಸ್ವಂತ ರಕ್ತದಿಂದ ನನ್ನ ಪಾಪಗಳನ್ನ ತೊಳೆದನು, ನನ್ನನ್ನು ಪರಿಶುದ್ಧಗೊಳಿಸಿದನು, ನೀತಿವಂತನಾಗಿ ನನ್ನನ್ನು ಮಾರ್ಪಡಿಸಿದನು. ಆ ದೇವರ ಪುನರುತ್ಥಾನದ ದಿನವನ್ನು ನಾನು ಆಚರಿಸಲು, ಕೊಂಡಾಡಲು, ಮೆರವಣಿಗೆ ಮಾಡಲು, ಸೈತಾನನ್ನು ದುಃಖಪಡಿಸಲು ನಾನು ಹೋಗುತ್ತಾ ಇದ್ದೇನೆ ಎಂಬಂತ ಒಂದು ದರ್ಶನದೊಂದಿಗೆ ನನ್ನ ಪ್ರಾರ್ಥನೆ, ಉಪವಾಸ, ಸತ್ಯವೇದ ಧ್ಯಾನ ಎಲ್ಲವೂ ಅಡಗಿರಬೇಕು. ಕರ್ತನಿಗಾಗಿ ಏನ್ ಮಾಡಿದ್ರು ಆತನ ನಾಮ ಮಹಿಮೆಗಾಗಿ ನಾನು ಮಾಡುವವಳಾಗಿ ಕಂಡು ಬರಬೇಕು. ಹಲ್ಲೆಲೂಯಾ. ಆ ಬೇಲನಲ್ಲಿ ಇದ್ದಂತ ಆ ದರ್ಶನವು ನನಗೆ ಬೇಕು. ದರ್ಶನ ತುಂಬಿದಂತ ಬಲಿಗಳನ್ನ ನಾನು ಅರ್ಪಿಸಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಆ ಒಂದು ಆದಿಕಾಂಡ 8:2 ನೋಡುವಾಗ ನೋಹನು ತನ್ನ ಒಂದು ಪ್ರಳಯದಿಂದ ತನ್ನ ಇಡೀ ಕುಟುಂಬವು ಅದು ಕಾಪಾಡಲ್ಪಟ್ಟು ಹೊರಗೆ ಬಂದಿದ ತಕ್ಷಣ, ಅಪ್ಪ ಆಯ್ತಪ್ಪ ಪ್ರಪಂಚನ ನೋಡ್ತಾ ಇದ್ದೀನಿ, ನಾನು ಸ್ವಲ್ಪ ಹೋಗಿ ಗಾಳಿಯಲ್ಲಿ ಮಲ್ಕೊಂತೀನಿ ಅಂತ ತನ್ನ ಕೈ ಕಾಲುಗಳನ್ನ ಚಾಚಿ ಆತನು ಮಲ್ಕೊಳ್ಳಿಲ್ಲ. ಏನ್ ಮಾಡ್ದ? ತಕ್ಷಣ ಅಲ್ಲಿ ಬಲಿಪೀಠವನ್ನು ಏರ್ಪಡಿಸಿದ, ಬಲಿಯನ್ನು ಸಲ್ಲಿಸಿದ. ಅಲ್ಲಿ ಯೆಹೋವ ದೇವರು ಮಾತನಾಡಿದ್ರು, ಇಂತಹ ಜಲಪ್ರಳಯವನ್ನು ನಾನು ಇನ್ನೆಂದಿಗೂ ಮಾನವ ಜಾತಿಯಲ್ಲಿ ನಾನು ಬರ ಮಾಡಲ್ಲ ಅಂತ ಹೇಳಿದ್ರು. ಅಲ್ಲಿ ಆತನು ಕೃತಜ್ಞತೆ ಉಳ್ಳ ಹೃದಯದಿಂದ ಬಲಿಯನ್ನು ಸಲ್ಲಿಸಿದನು. ನಮ್ಮ ಕರ್ತನಾದ ದೇವರು ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆಯದನ್ನು ಮಾಡಿದ್ದಾರೆ. ಕೃತಜ್ಞತೆ ಉಳ್ಳವನಾಗಿದ್ದೇನಾ? ಕೃತಜ್ಞತೆ ಉಳ್ಳವಳಾಗಿದ್ದೇನಾ? ಅಥವಾ ಅದು ಹಾಗೆ ಮರೆತು ಬಿಟ್ಟು ನಾನು ಹಾಗೆ ಹೋಗ್ತಾ ಇದ್ದೇನೆ? ಸಾಕ್ಷಿ ಉಳ್ಳ ಒಂದು ಜೀವನ ನಾನು ಹೇಳ್ತಾ ಇದ್ದೇನಾ? ಕರ್ತನು ಮಾಡಿದಂತ ಸಣ್ಣ ದೊಡ್ಡ ಕಾರ್ಯಗಳನ್ನ ನಾನು ಸಾಕ್ಷಿಯಾಗಿ ಹೇಳ್ತಾ ಇದ್ದೇನಾ? ನಾನು ಸಾಕ್ಷಿಯಾಗಿದ್ದೇನಾ? ಅನ್ಯ ಜನಗಳ ಮಧ್ಯದಲ್ಲಿ ನಾನು ಸಾಕ್ಷಿಯಾಗಿದ್ದೇನಾ? ನಾನು ನನ್ನ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನಾ? ಸಭೆಯಲ್ಲಿ ಬರುವಾಗ ಪಾಸ್ಟಮ್ಮ ಹೇಳ್ತಾರೆ, ನೀನು ಜೋರಾಗಿ ಹಲ್ಲೆಲೂಯಾ ಮಾಡು, ಚಪ್ಪಾಳೆ ತಟ್ಟು, ಹಾಡು ಅಂತ ಹೇಳಿ. ಆದ್ರೆ ಅವರೇ ಬಡ್ಕೊಂತಾ ಇರ್ತಾರೆ ಹೊರತು ನಾನು ಏನೋ ಅಂತ ಹೇಳಿ ಅಲ್ಲಿ ಇಲ್ಲಿ ನೋಡ್ತಾ ಕೂತಿರ್ತೇನಾ? ನನ್ನ ಒಂದು ಆರಾಧನೆಯಲ್ಲಿ ಕೃತಜ್ಞತೆ ಹೃದಯ ಉಳ್ಳವಳಾಗಿರಬೇಕು. ನಾನು ಏನು ಮಾಡಿದ್ರು ನಾನು ನಿಂತ್ಕೊಂಡ್ರೆ, ಇವತ್ತು ನಾನು ಹೇಳ್ತೇನೆ, ನಮ್ಮ ಮನೇಲಿ ನಾನು ಈ ರೀತಿಯಾಗಿ ಕೂತಿದ್ದೇನೆ. ನಾವು 4 ಜನ, ನಾನು ನಮ್ಮ ಯಜಮಾನ್ರು 2 ಮಕ್ಕಳು, ನಾವು ನೆನೆಸ್ಕೊಳ್ಳೋದು, ಈ ಒಂದು ಸೋಫಾ ಕೊಟ್ಟಿದ್ದು ದೇವರು, ಈ ಒಂದು ಬಟ್ಟೆ ಕೊಟ್ಟಿದ್ದು ದೇವರು. ಒಂದು ಕಾಲದಲ್ಲಿ ಏನು ಇಲ್ದಿರ
ಲಾಜರಂಗೆ ಬೀದಿಯಲ್ಲಿ 6 ತಿಂಗಳು ನಾವು ಬಿದ್ದಿರುವಾಗ ಎಲ್ಲರೂ ಕೈ ಬಿಡಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಕರ್ತನ ನಮ್ಮೊಂದಿಗೆ ಇದ್ದನಲ್ಲ. ಆ ಮಳೆಯಲ್ಲಿ, ಬಿಸಿಲಲ್ಲಿ, ಗಾಳಿಯಲ್ಲಿ ನಮ್ಮನ್ನ ತಪ್ಪಿಸ್ತಾ ಬಂದಲ್ಲ. ಆ ಒಂದು ಕೃತಜ್ಞತೆ ಉಳ್ಳವಳೆ. ಇವತ್ತು ಇಂಥ ಮನೆಯನ್ನು ಕೊಟ್ಟಿದ್ದಾರಲ್ಲ, ಇವತ್ತು ಈ ರೀತಿಯಾಗಿ ಒಂದು ಮೊಬೈಲ್ ಅನ್ನ ಕೊಟ್ಟು ಸೇವೆ ಮಾಡೋದಕ್ಕೆ ಇಡ್ತಾ ಇದ್ದಾರಲ್ಲ. ನಾನು ಅಡಿಗೆ ಮಾಡುವಾಗ ಯೋಚನೆ ಮಾಡೋದು, ಇವತ್ತು ಸಕ್ಕರೆ ಕೊಟ್ಟಿದ್ದಾರಲ್ಲ, ಅಯ್ಯೋ ಇವತ್ತು ಟೀ ಪುಡಿ ಕೊಟ್ಟಿದ್ದಾರಲ್ಲ, ಇದೆಲ್ಲ ನಿಮ್ಗೆ ಹುಚ್ಚು ಮಾತಾಗಿ ಕಂಡು ಬರಬಹುದು. ಆದ್ರೆ ನನಗೆ ಇಟ್ ಮೀನ್ಸ್ ಎ ಲಾಟ್ ಟು ಮೀ. ಯಾಕಂದ್ರೆ ಆತನು ನನಗೆ ಎಲ್ಲವನ್ನು ಒದಗಿಸಿದ್ದಾನೆ. ಎಲ್ಲದಕ್ಕೂ ಮೇಲಾಗಿ ನನ್ನಲ್ಲಿ ಯಾವುದೇ ರೀತಿಯಾದಂತ ನೀತಿವಂತಿಕೆ ಇಲ್ಲ ಅಂತ ಹೇಳಿದ್ರು ನನ್ನನ್ನು ಆತನ ಸೇವಕಿಯಾಗಿ ಇನ್ನೂ ನಿಲ್ಸಿದ್ದಾನಲ್ಲ. ಯಾವತ್ತೋ ನನ್ನ ನಿರ್ಮೂಲ ಮಾಡಬಹುದಾಗಿತ್ತಲ್ಲ, ಆದ್ರೆ ಇನ್ನ ನಿಲ್ಸಿ ತನ್ನ ಸೇವೆಯಲ್ಲಿ ನನ್ನ ಉಪಯೋಗ ಮಾಡಿಸ್ತಾ ಇದ್ದಾನಲ್ಲ. ಈ ಕೃತಜ್ಞತೆ ಹೃದಯ ಆತನು ನೋಡ್ತಾ ಇದ್ದಾನೆ. ಕೃತಜ್ಞತೆ ಉಳ್ಳ ಯಜ್ಞಗಳನ್ನು ನಾನು ಸಮರ್ಪಿಸಬೇಕು. ಹಾಲೆಲೂಯ. ಅಷ್ಟು ಮಾತ್ರ ಅಲ್ಲ, ಆದಿಕಾಂಡ 22:14 ನಾವು ನೋಡ್ತೇವೆ, ಅಬ್ರಹಾಮನು ಕಟ್ಟಿದನು ವಿಶ್ವಾಸ ಎಂಬಂತ ಬಲಿಪೀಠ. ಆತನು ಮೇಲೆ ಹೋಗುವಾಗ ಹೇಳ್ತಾನೆ, ಅಪ್ಪ ಇಟ್ಟಿಗೆ ಇಲ್ಲಪ್ಪ, ಬೆಂಕಿ ಇಲ್ಲಪ್ಪ, ಕರ್ತನು ಒದಗಿಸುವನು. ಆ ಸೇವಕರ ಹತ್ರ ಹೇಳ್ತಾರೆ, ಕುರಿ ಎಲ್ಲಪ್ಪ ಅಂತ ಕೇಳ್ತಾನೆ. ಈ ಸಾಕನು, ಕರ್ತನು ಒದಗಿಸುವನು. ಯೆಹೋವ ಈರೆ ಆತನ ಹೆಸರು. ಆಮೇಲೆ ಹೋಗುವಾಗ ಆತನು ಹೇಳ್ತಾನೆ, ತನ್ನ ಕೆಲಸಗಾರರ ಹತ್ರ ಏನ್ ಹೇಳ್ತಾನೆ ಆತನು, ಚೆನ್ನಾಗಿ ಓದ್ ನೋಡ್ಬೇಕು. ನಾನು ಹೋಗ್ತೇನೆ, ನಾವು ಹೋಗ್ತೇವೆ, ಬಲಿಯನ್ನು ಅರ್ಪಿಸ್ಬಿಟ್ಟು ನಾವು ತಿರುಗಿ ಬರುತ್ತೇವೆ. ತನ್ನ ಮಾತಿನಲ್ಲಿ ವಿಶ್ವಾಸ ಅರಿಕೆಯನ್ನು ಮಾಡೋದ್ರನ್ನ ನಾವು ನೋಡ್ತೇವೆ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು, ಈ ಸಾಕನನ್ನು ಕೊಟ್ಟದ್ದು ನನ್ನ ತಂದೆಯಾದ ದೇವರು. ಆ ಈ ಸಾಕನನ್ನು ಆತನ ಕಿತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು, ನನ್ನ ಮಗ ಹುಟ್ಟಬೇಕಾದ್ರೆ ನನಗೆ 10 ತಿಂಗಳು ಕನ್ಸೀವ್ ಆದಾಗಿಂದ 10 ತಿಂಗಳು ನನಗೆ ಸಾಯುವಂತ ಪರಿಸ್ಥಿತಿಯಲ್ಲಿದ್ದೆ. ಎಲ್ಲಾ ಪ್ರವಾದಿಗಳು ಬಂದು ಹೇಳಿದ್ರು, ನೀನು ಬಂದ್ಬಿಟ್ಟು ಸತ್ತೋಗ್ತೀಯಾ ಅಂತ ಹೇಳ್ಬಿಟ್ಟು, ಹೊಟ್ಟೆಲಿರೋ ಮಗು ಸತ್ತೋಗುತ್ತೆ ಅಂತ ಹೇಳಿದ್ರು. ಡಾಕ್ಟರ್ಸ್ ಎಲ್ಲ ಹೇಳ್ಬಿಟ್ರು, ನೀನ್ ಸತ್ತೋಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು. ಆದ್ರೆ ನಾನ್ ಮಾತ್ರ ಹೇಳ್ದೆ, ಕರ್ತನು ನನ್ನ ಸೇವೆಗಾಗಿ ಕರೆದಿದ್ದಾನೆ. ಆತನ ಸೇವೆಯಲ್ಲಿ ನಾನು ಇನ್ನೂ 1% ಮಾಡಿ ಮುಗಿಸ್ಲಿಲ್ಲ. ಆ ಒಂದು ಸೇವೆ ಮುಗಿಯೋದ್ರೊಳಗಾಗಿ ನನ್ನ ಪ್ರಾಣ, ನನ್ನ ಮಗನ ಪ್ರಾಣನ ಆ ಕರ್ತನು ತೆಗೆದುಕೊಳ್ಳಲ್ಲ. ಜೀವನವು ಮರಣವು ಆತನ ವಶದಲ್ಲಿದೆ. ಆತನ ಅದನ್ನ ತೆಗೆದುಕೊಳ್ಳಲ್ಲ. ನಾನು ಇನ್ನೂ ಹೆಚ್ಚಾಗಿ ಆತನ ಸೇವೆ ಮಾಡ್ತೇನೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಅಡ್ಮಿಟ್ ಆಗುವಾಗ ಡಾಕ್ಟರ್ ಹೇಳಿದ್ರು ಆಪರೇಷನ್ ಅಂತ ಹೇಳಿ. ನಾನು ಇದೇ ವಚನವನ್ನ ಜ್ಞಾಪಿಸ್ಕೊಂಡೆ. ನಾನು ಹೇಳಿದೆ, ಈ ಸಾಕನ ಮೇಲೆ ಕತ್ತಿಯನ್ನು ಹಾಕೋದಕ್ಕೆ ದೇವರು ಬಿಟ್ಟಿಲ್ಲ. ಅದೇ ರೀತಿಯಾಗಿ ನನ್ನ ಮೇಲೆ ದೇವರು ಆ ಕತ್ತಿಯನ್ನು ಹಾಕೋದಕ್ಕೆ ಬಿಡಲ್ಲ. ನನ್ಗೆ ಆಪರೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಮಂಗಳವಾರ ಆಪರೇಷನ್ ಆದ್ರೆ ಸೋಮವಾರ ನನ್ನ ಮಗ 5.5 kg. ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, 3 kg ಅಂದ್ರೆ ಹೊಟ್ಟೆ ಕೊಯ್ತಾರೆ. ಆದ್ರೆ 5.5 kg ನನ್ನ ಮಗ ನಾರ್ಮಲ್ ಡೆಲಿವರ್ ಆಗಿ ಹುಟ್ಟಿ ಬಂದ. ಹಾಲೆಲೂಯ. ವಿಶ್ವಾಸ ಅರಿಕೆ. ನನ್ನ ಕಷ್ಟದ ಸಮಯದಲ್ಲಿ, ನನ್ನ ಹೋರಾಟದ ಸಮಯದಲ್ಲಿ, ಅಯ್ಯೋ ದೇವ್ರು ಯಾಕೆ ನನ್ಗೆ ಹಿಂಗ್ ಮಾಡಿದ್ರು, ಅಯ್ಯೋ ದೇವ್ರು ನನ್ನ ಕೈ ಬಿಟ್ರು, ದೇವ್ರಿಗೆ ಕಣ್ಣಿಲ್ವೋ, ದೇವ್ರಿಗೆ ಕಾಲಿಲ್ವೋ, ದೇವ್ರಿಗೆ ಬಾಯಿಲ್ವೋ ಅಂತೇಳಿ ಹೇಳೋದನ್ನ ಬಿಟ್ಟು ಬಿಟ್ಟು ದೇವರ ವಚನಗಳನ್ನ ಎತ್ತು, ಆತ್ಮನ ಖಡ್ಗವಾದಂತ ವಚನವನ್ನು ಎತ್ತು, ಆತನ ವಾಗ್ದಾನಗಳನ್ನು ಎತ್ತು. ನೀನು ನಂಬಿಕೆಯ ವಿಶ್ವಾಸ ಅರಿಕೆಯನ್ನು ನೀನು ಇಡು. ನೀನು ಏನ್ ವಿಶ್ವಾಸ ಅರಿಕೆ ಇರ್ತೀಯೋ ಅದೇ ನಿನಗೆ ಆಗುವುದು. ನಿನ್ನ ದೇವರು ನಿನ್ನನ್ನು ಘನಪಡಿಸುವನು. ಇಂದು ನಾನು ನನ್ನ ಮಗನು ಸೇವೆಯಲ್ಲಿ ಒಂದಾಗಿದ್ದೇವೆ. ಎಲ್ಲಿ ದೆವ್ವ ಬಿಡಿಸೋದಕ್ಕೆ ಹೋಗ್ಬೇಕಾದ್ರು ಆತನು ದೆವ್ವಗಳನ್ನ ನೋಡುವಾಗ ನಾನ್ ಬಿಡಿಸ್ಬೇಕು, ಅಥವಾ ನಾನ್ ದೆವ್ವಗಳನ್ನ ನೋಡ್ತೇನೆ, ಆತನು ಅದನ್ನೇ ನೋಡ್ತಾ ಇರ್ತಾನೆ. ಅವತ್ತಿಬ್ರು ಸಾಯ್ತೀನಿ ಅಂತ ಹೇಳಿದಂತ ಆ ಪ್ರವಾದಿಗಳ ಮುಂದೆ, ಆ ಡಾಕ್ಟರ್ ಮುಂದೆ ನಾನು ಹೇಳಿದೆ, ಇಲ್ಲ ನಾನು ಸಾಯಲ್ಲ. ಐ ವಿಲ್ ನಾಟ್ ಡೈ ಬಟ್ ಲಿವ್ ಅಂಡ್ ಪ್ರೊಕ್ಲೈಮ್ ದ ವರ್ಡ್ಸ್, ದ ಡೀಡ್ಸ್ ಆಫ್ ಮೈ ಲಾರ್ಡ್ ಅಂತ ಹೇಳಿದೆ. ಇವತ್ತಿನ ದಿವಸ ಅದೇ ನಡೀತಾ ಇದೆ. ಹಾಲೆಲೂಯ. ಕಷ್ಟ ಕಾಲದಲ್ಲಿ ನಿನ್ನ ಬಾಯಿ ಮಾತುಗಳು ಹೇಗಿದೆ ನನ್ನ ಸಹೋದರ ಸಹೋದರಿ? ಹಾಲೆಲೂಯ, ಹಾಲೆಲೂಯ. ವಿಶ್ವಾಸ ಎಂಬಂತ ಬಲಿಪೀಠವನ್ನು ಪ್ರತಿ ಕ್ಷಣವೂ ಕಟ್ಟಬೇಕಾಗಿದೆ. ಒಳ್ಳೆ ಸಮಯದಲ್ಲಿ ಹೇಳೋದು ದೊಡ್ಡದಲ್ಲ, ಹೋರಾಟದ ಸಮಯದಲ್ಲಿ ನೀನು ಹೇಳಬೇಕು, ನನ್ನ ವಿಮೋಚಕನು ಜೀವದಿಂದಿದ್ದಾನೆ ಅಂತ ಹೇಳ್ಬಿಟ್ಟು, ಮೈ ರೆಡೀಮರ್ ಲಿವ್ಸ್ ಅಂತ ನೀವು ಹೇಳಬೇಕು. ನೀನ್ ಸತ್ತೋದ್ರೆ ಏನಂತೆ, ಯುವರ್ ರೆಡೀಮರ್ ಇಸ್ ಸ್ಟಿಲ್ ಅಲೈವ್. ಯೋಬನ ಜೀವನದಲ್ಲಿ ನಾವು ನೋಡುವಾಗ ಎಲ್ಲಾ ಕಳ್ಕೊಂತಾನೆ. ಹೆಂಡತಿ ಹೇಳ್ತಾಳೆ, ನೀನ್ ಎಲ್ಲವನ್ನೂ ದೂಷಿಸಿ ಬಿಟ್ಟು ಬಿಡು ಅಂತ ಹೇಳ್ತಾಳೆ. ಆದ್ರೆ ಯೋಬನ ಹೇಳ್ತಾಳೆ, ಕರ್ತನು ಕೊಟ್ಟನು, ಕರ್ತನ ತೆಗೆದುಕೊಂಡನು, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥ ವಿಶ್ವಾಸ ಆರಿಕೆಯನ್ನ ನಿಮ್ಮ ಹತ್ರ ದೇವರು ಎದುರು ನೋಡ್ತಾ ಇದ್ದಾನೆ. ಹೋರಾಟಗಳು ಉಂಟಾ, ಬೆಟ್ಟಗಳು ಉಂಟಾ, ಪರ್ವತಗಳು ಉಂಟಾ, ಕರ್ತನೆ ಹೇಳ್ತಾನೆ, ವಿಶ್ವಾಸ ಅರಿಕೆ ಇಡು. ನೀನು ವಿಶ್ವಾಸ ಅರಿಕೆ ಇಡುವಾಗ ಅದು ತಾನಾಗಿ ಮಂಜಿನಂತೆ ಕರಗಿ ಹೋಗುವುದು. ಕಲ್ಲಾಗಿ ಇರುವಂತ, ಬಂಡೆಯಾಗಿರುವಂತ ಆ ಪರ್ವತಗಳು ನಿನ್ನ ಮುಂದಾಗಿ ಅದು ಕರಗಿ ಹೋಗುವುದು. ನನ್ನ ಸಹೋದರ ಸಹೋದರಿ, ಒಂದ್ ವೇಳೆ ಇಲ್ಲಿ ಯಾರಾದ್ರೂ ನನಗೆ ಇವಾಗ ಆಪರೇಷನ್ ಅಂತ ಹೇಳಿದ್ದಾರೆ ಅಂತ ಹೇಳ್ಬಹುದು, ಅಥವಾ ನನ್ಗೆ ಈ
ಇದು ಆಗಲ್ಲ, ಈ ಟ್ರೀಟ್ಮೆಂಟ್ ಇದು ಆಗಲ್ಲ ಅಂತ ಹೇಳ್ಬಹುದು. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಈ ದಿನದಲ್ಲಿ ನಿನ್ನ ಮುಂದಾಗಿ ಇರುವಂತ ಆ ವ್ಯಾಧಿ ಎಂಬಂತ ಪರ್ವತವು ನಿನ್ನನ್ನು ಬಿಟ್ಟು ಅಗಲಿ ಹೋಗ್ತಾ ಇದೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ಯೋಬನ ಜೀವನದಲ್ಲಿ ನೋಡುವಾಗ ಮೊದಲನೇ ಸಾರಿ ಆತನು ಹೇಳ್ತಾನೆ ಏನಂತ, ಕರ್ತನು ಕೊಟ್ಟನು, ಕರ್ತನು ತೆಗೆದುಕೊಂಡೆನು, ಕರ್ತನ ನಾಮಕ್ಕೆ ಸ್ತೋತ್ರ. ಈಸಿಯಾಗಿ ಹೋಗ್ತಾ ಇದ್ದಾನೆ. ಆಮೇಲೆ ಏನಾಗುತ್ತೆ, ಆತನಿಗೆ ಮೈಯೆಲ್ಲಾ ಹುಣ್ಣು. ಈ ರೀತಿ ನಾನು ಹೇಳ್ತೇನೆ, ಚರ್ಮ ಸತ್ತೋಗಿದೆ, ತಲೆ ಬುರುಡೆ ಸತ್ತೋಗಿದೆ, ಕೈ ಕಾಲಲ್ಲೆಲ್ಲ ಚರ್ಮ, ಆತನು ಬೂದಿಯಲ್ಲಿ ಕೂತ್ಕೊಂಡಿದ್ದಾನೆ, ಎಲ್ಲ ಸತ್ತೋಗಿದೆ. ಶ್ವಾಸ ಮಾತ್ರ ಇದೆ. ಏನಿದೆ? ಶ್ವಾಸ ಮಾತ್ರ ಇದೆ. ಮಿಕ್ಕಿದೆಲ್ಲ ಏನಿಲ್ಲ ಅವನಲ್ಲಿ. ಅಂದ ಚಂದ, ಆಸ್ತಿ ಅಂತಸ್ತು, ಹೆಂಡತಿ, ಮಕ್ಕಳು, ಸ್ವಂತದವರು ಯಾರು ಇಲ್ಲ. ಬಂದಂತ ಸ್ನೇಹಿತರು ಇವನ್ನ ಹೀಯಾಳಿಸ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ನನ್ನ ವಿಮೋಚಕನು ಬದುಕಿದ್ದಾನೆ, ಮೈ ರೆಡಿಮರ್ ಲೀವ್ಸ್ ಅಂತ ಹೇಳ್ಬಿಟ್ಟು. ಅಂತ ಯೋಬನ ಪರಿಸ್ಥಿತಿ ನನಗೆ ಬರುವಾಗ ನಿನ್ನ ಮಾತು ಏನಾಗಿರುತ್ತೆ, ನಿನ್ನ ಬಾಯಿ ಮಾತು ಹೇಗಿರುತ್ತೆ, ನಿನ್ನ ನೀನ್ ಶಪಿಸ್ಕೊಂತ ಇದೀಯಾ, ಯಾಕೆ ನನಗೆ ಈ ರೀತಿ ಇದೆಲ್ಲ ಆಗ್ತಾ ಇದೆ, ಯಾಕೆ ನಾನೇ ಹೋರಾಡ್ಬೇಕು, ನನ್ ಜೊತೆ ಇರೋರೆಲ್ಲ ಚೆನ್ನಾಗಿದ್ದಾರಲ್ಲ, ನಾನೇ ಯಾಕೆ ಈ ರೀತಿ ಕಷ್ಟ ಪಡ್ತೇನೆ, ನನ್ ದೇವ್ರು ನನ್ನ ಕೈ ಬಿಟ್ಬಿಟ್ರು ಅಂತ ಯಾವತ್ತಿಗೂ ಹೇಳ್ಬೇಡ ನನ್ ಸಹೋದರಿಯೇ, ಯಾವತ್ತಿಗೂ ಹೇಳ್ಬೇಡ ನನ್ ಸಹೋದರನೇ. ಅದಕ್ಕೆ ಬದಲಾಗಿ ಹೇಳು, ನಾನು ಸಾಯುವುದಿಲ್ಲ, ನಾನು ಬದುಕುವೆನು. ನನ್ನ ದೇವರು ಕರೆದಾತನು, ಆತನು ನಂಬಿಗಸ್ತನು, ಆತನು ನನ್ನ ಜೀವನದಲ್ಲಿ ಆರಂಭಿಸಿದಂತ ಆ ಒಳ್ಳೆ ಕೆಲಸವನ್ನು ಆತನು ಮುಗಿಸೇ ತೀರಿಸುವನು ಎಂಬಂತ ವಿಶ್ವಾಸದ ಮಾತುಗಳನ್ನ ನೀನು ಹಾಡು. ಆಗ ನಿನಗೆ ವಿರೋಧವಾಗಿ ಒಂದು ಸೈನ್ಯವೇ, ಒಂದು ಪಾಳೆಯವೇ, ಒಂದು ದಂಡು ಬಂದು ಇಳಿದರು, ಅದು ನಿನ್ನನ್ನು ಏನು ಮುಟ್ಟಲಾರದು. ಅಂತ ಗೊಲಿಯಾತನನ್ನು ದಾವೀದನ ಅಭಿಷೇಕವು ಮುರಿಯುವುದೇ ಆದರೆ ನಿನ್ನೊಳಗೆ ಇರುವಂತ ಅಭಿಷೇಕವು ಆ ಎಲ್ಲ ಗೊಲಿಯಾತ್ಗಳನ್ನ, ಆ ಎಲ್ಲ ಫಿಲಿಸ್ಟಿಯ ಸೇನೆಗಳನ್ನ, ಆ ಎಲ್ಲ ಪರ್ವತಗಳನ್ನ ನುಚ್ಚು ನೂರು ಮಾಡುವುದು. ಹಾಲೆಲ್ಲೂಯ, ಹಾಲೆಲ್ಲೂಯ, ಹಾಲೆಲೂಯ. ವಿಶ್ವಾಸ ಎಂಬಂತ ಬಲಿಪೀಠವನ್ನು ಪ್ರತಿ ದಿವಸ ನಾನು ಕಟ್ಟಬೇಕಾಗಿದೆ. ದರ್ಶನ ಉಳ್ಳಂತ ಬಲಿಪೀಠ ಕಟ್ಟಬೇಕು, ಕೃತಜ್ಞತೆ ಉಳ್ಳಂತ ಬಲಿಪೀಠ ಕಟ್ಟಬೇಕು, ವಿಶ್ವಾಸ ಎಂಬಂತ ಬಲಿಪೀಠವನ್ನು ಕಟ್ಟಬೇಕು. ದಾವೀದನು ನೋಡ್ಬೇಕಾದ್ರೆ ಎಲ್ಲರಿಂದ ಧಿಕ್ಕರಿಸಲ್ಪಟ್ಟವನು, ಆತನು ಎಲ್ಲರಿಂದ ಕೀಳಾಗಿ ಕಾಣಲ್ಪಟ್ಟವನು, ಕುರಿ ಮೇಯಿಸೋದಕ್ಕೆ ಕಳುಹಿಸಲ್ಪಟ್ಟವನು. ಆತನ ಅಣ್ಣಂದಿರೆಲ್ಲ ನೋಡುವಾಗ ಸೈನ್ಯದಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ದಾರೆ, ಆದ್ರೆ ದಾವೀದನಿಗೆ ಸಿಕ್ಕಿದ್ದು ಕುರಿ ಮೇಯಿಸೋ ಕೆಲಸ. ಆದ್ರೆ ಅದನ್ನ ಆತನು ತುಂಬಾ ಲೇಸಾಗಿ ತೆಗೆದುಕೊಳ್ಳಲಿಲ್ಲ, ಅದನ್ನ ಏನೋ ಕೀಳಾಗಿ ಆತನು ತೆಗೆದುಕೊಳ್ಳಲಿಲ್ಲ. ಇದೇ ನಂಗೆ ಸಿಕ್ಕಂತ ಒಂದು ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಆತನಲ್ಲಿ ದೇವರನ್ನ ಸ್ತುತಿಸಲು ಆರಂಭಿಸ್ತಾನೆ, ದೇವರನ್ನ ಆರಾಧಿಸಲು ಆರಂಭಿಸುತ್ತಾನೆ. ಆ ಸ್ತುತಿಗಳ ಯಜ್ಞಗಳನ್ನ ಸಲ್ಲಿಸುತ್ತಾನೆ, ಆತನ ಆರಾಧನೆ ಯಜ್ಞಗಳನ್ನ ಆತನು ಸಲ್ಲಿಸುತ್ತಾನೆ. ಕೊನೆಯದಾಗಿ ಒಂದು ದಿವಸದಲ್ಲಿ ಪ್ರವಾದಿ ಆತನನ್ನು ಹುಡುಕಿ ಬಂದು ಆತನನ್ನು ರಾಜನಾಗಿ ಅಭಿಷೇಕ ಮಾಡುವುದನ್ನ ನಾವು ನೋಡ್ತೇವೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ದಿರೋ ಕಥೆ ಅಲ್ಲ. ಆದ್ರೆ ಈ ದಿನದಲ್ಲಿ ನಾನು ಹೇಳ್ತೇನೆ, ದಿನವೂ ನಿನ್ನ ಎಲ್ಲಾ ಪರಿಸ್ಥಿತಿಯಲ್ಲೂ ಸ್ತುತಿ ಯಜ್ಞಗಳನ್ನ ನೀನು ಸಲ್ಲಿಸು. ಈ ತುಟಿಯಲ್ಲಿ ಯಾವಾಗಲೂ ಸ್ತೋತ್ರದ ಮಾತುಗಳನ್ನ ಆಡು. ನೆಗೆಟಿವ್ ನಕಾರಾತ್ಮಕ ಮಾತುಗಳನ್ನ ಬಿಟ್ಟು ಬಿಡು, ಸಕಾರಾತ್ಮಕ ಮಾತುಗಳನ್ನ ಆಡೋದಕ್ಕೆ ನೀನ್ ಶುರು ಮಾಡು. ಬೆಟ್ಟಗಳು ಇಲ್ಲದೆ ಆಗುದು. ಒಂದ್ ದಿವಸ ನೀನ್ ಬೆಳಗ್ಗೆ ಎದ್ದು ನೋಡ್ತೀಯ, ನಿನ್ನ ಪ್ರಾಬ್ಲಮ್ ಎಲ್ಲ ಏನು ಇಲ್ದಂಗ ಆಗ್ಬಿಟ್ಟಿರುತ್ತೆ. ಆ ರಾತ್ರಿ ಟೈಮಲ್ಲೇ ನೀನು ನಿನ್ನನಿಗೆ ಸುಖ ನಿದ್ದೆಯನ್ನು ಕೊಟ್ಟು ನಿನ್ನ ಜೋಜಲಾಲಿ ಹಾಡಿ ನಿನ್ನ ಮಲಗಿಸ್ಬಿಟ್ಟು ಆ ದೇವರು ನಿನಗಾಗಿ ಎಲ್ಲವನ್ನು ಮಾಡಿ ಮುಗಿಸುವನು. ಬೆಳಗ್ಗೆ ಎದ್ದು ನೋಡುವಾಗ ಏನು ಇರಲ್ಲ, ಆ ಕಷ್ಟ ಎಲ್ಲೋಯ್ತು ಅಂತ ಹೇಳಿ ನಿನಗೆ ಗೊತ್ತಾಗಲ್ಲ. ಹಾಲೆಲ್ಲೋ ಇಂದು ಕಾಣುವಂತ ಐಗುಪ್ತ್ಯರನ್ನು ಇನ್ನೆಂದಿಗೂ ನೀನು ಕಾಣಲಾರಿ. ಅದೇ ರೀತಿಯಾಗಿ ಯೋಬನು 1:5 ನಾವು ನೋಡ್ತೇವೆ. ಯೋಬನು ಏನ್ ಮಾಡ್ತಾನೆ, ಪರಿಶುದ್ಧತೆ ಎಂಬಂತ, ನೀತಿ ಎಂಬಂತ ಬಲಿಪೀಠವನ್ನು ಕಟ್ಟುತ್ತಾನೆ. ಅಯ್ಯೋ, ಒಂದ್ ವೇಳೆ ನನ್ನ ಮಕ್ಕಳು ಆ ಬೇರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದಾರೆ, ಒಂದ್ ವೇಳೆ ಅವರು ಅಶುದ್ಧವಾದಂತ ಮಾತುಗಳನ್ನ ಆಡಿರಬಹುದು, ಅಥವಾ ಮೊಬೈಲ್ ಅಲ್ಲಿ ಅಶ್ಲೀಲವಾದಂತ ಕಾರ್ಯಗಳನ್ನ ನೋಡಿರಬಹುದು, ಅಥವಾ ಏನೋ ದೇವರಿಗೆ ಇಷ್ಟವಿಲ್ಲದಂತ ಕಾರ್ಯಗಳನ್ನ ಮಾಡಿರಬಹುದು. ಅವರಿಗಾಗಿ ನಾನು ಒಂದು ಬಲಿಪೀಠವನ್ನು ಕಟ್ಟುತ್ತೇನೆ. ಆತನಿಗಾಗಿ, ಈ ನನ್ನ ಮಕ್ಕಳಿಗಾಗಿ ನಾನು ಯಜ್ಞಗಳನ್ನ ಅರ್ಪಿಸುತ್ತೇನೆ. ಅವರ ಪರಿಶುದ್ಧತೆಗಾಗಿ ನಾನು ನಿಲ್ಲುತ್ತೇನೆ ಅಂತೇಳಿ ಯೋಬನು ಮುಂದೆ ಬಂದು ನಿಲ್ಲೋದನ್ನ ನಾವು ನೋಡ್ತೇವೆ. ನಾವು ಯಾವಾಗಲೂ ಬೇರೊಬ್ಬರಿಗಾಗಿ ಯಾವಾಗ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತೇವೋ, ಬೇರೊಬ್ಬರಿಗಾಗಿ ನಾವು ಯಾವಾಗ ತ್ಯಾಗ ಮಾಡಿ ಜೀವನ ಮಾಡೋದಕ್ಕೆ ಶುರು ಮಾಡ್ತೇವೋ, ಆಗ ಯೋಬನಂತೆ ನಮ್ಮ ಒಂದು ಮೊದಲಿನ ಸ್ಥಿತಿಯು ಅಂತ್ಯ ಸ್ಥಿತಿ ಇಲ್ಲ, ಅಂತ್ಯ ಸ್ಥಿತಿ ಮಹಿಮೆಯಾಗಿ ಮಾರ್ಪಡೋದನ್ನ ನಾವು ನೋಡ್ತೇವೆ. ಮೊದಲು ಹೇಗಾದ್ರೂ ಇರ್ಲಿ, ಆದ್ರೆ ಅಂತ್ಯವು ಮಹಿಮೆಯಾಗಿ ಇರುತ್ತದೆ. ಅದೇ ರೀತಿಯಾಗಿ ಜಕರ್ಯನಲ್ಲಿ ಅದೇ ಹೇಳುತ್ತೆ. ಜಕರ್ಯ 4
10 ಈ ರೀತಿಯಾಗಿ ಹೇಳುತ್ತೆ, ಹೀಗಿರುವಲ್ಲಿ ಅಲ್ಪ ಕಾರ್ಯಗಳ ದಿನವನ್ನು ಯಾರು ತಿರಸ್ಕರಿಸಾರೋ. ಒಂದ್ ವೇಳೆ ಹಲ್ಲೆಲೂಯ ಮಿನಿಸ್ಟ್ರಿ ಒಂದು ಚಿಕ್ಕದಾದಂತ ದರ್ಶನದಿಂದ ಆರಂಭಗೊಂಡಿರಬಹುದು, ಆದ್ರೆ 12 ವರ್ಷಗಳ ಕಾಲ ನಡೆಸಿದಂತ ನಿನ್ನ ವಿಮೋಚಕನು ಇದಕ್ ಮೇಲೆ ನಡೆಸಲ್ವಾ? ಸಿಲ್ವರ್ ಜುಬ್ಲಿ ಮಾಡೋದಕ್ಕೆ ನಿನ್ನಿಂದ ಆಗಲ್ವಾ? ನಿನ್ನ ದೇವರನ್ನ ನಡೆಸಿಕೊಡಲ್ವಾ? ಗೋಲ್ಡನ್ ಜುಬ್ಲಿ ಹಲ್ಲೆಲೂಯ ಮಿನಿಸ್ಟ್ರೀಸ್ ನಲ್ಲಿ ಆಗಲ್ವಾ? ನಡೆಯಲ್ವಾ? ಖಂಡಿತ ನಡೆಯುತ್ತೆ. ಅಲ್ಪವಾದಂತ ಆರಂಭವು ಅದು ಮಹಿಮೆಯಾಗಿ ಮುಕ್ತಾಯಗೊಳ್ಳುವುದು. ಹಲ್ಲೆಲೂಯ. ಧೈರ್ಯದಿಂದಿರಿ ನನ್ನ ಸಹೋದರ ಸಹೋದರಿಯರೇ. ನೀವು ಮಾಡೋದೆಲ್ಲ ಪ್ರತಿ ದಿನವೂ ನೀವು ದೇವರಿಗೆ ಬಲಿಪೀಠವನ್ನು ಕಟ್ಟುತ್ತಲೇ ಇರಿ. ದೇವರ ಮುಂದೆ ನಿಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಲೇ ಇರಿ. ದೇವರಿಗೆ ನೀವು ಲಭ್ಯವಾಗಿರಿ. ಆತನ ಹೃದಯವು ನಿಮ್ಮ ಹೃದಯವು ಒಂದೇ ಆಗಿರಲಿ. ಎಲ್ಲಾ ಕಾರ್ಯಗಳನ್ನ ನೀವು ಮಾಡುವಾಗ ಖಂಡಿತವಾಗ್ಲೂ ನಿಮ್ಮ ಮುಂದೆ ಇರುವಂತಹ ಪರ್ವತವೇ ಅಲ್ಲ, ಒಂದು ಚಿಕ್ಕ ಕಲ್ಲಾಗುವುದು. ಹಾಲೆಲೂಯ, ಹಾಲೆಲೂಯ. ಈಗ 3ನೇದಾಗಿ ನಾವು ನೋಡ್ತೇವೆ. 3ನೇದಾಗಿ ಎಜ್ರನು 4:1-3 ಎಜ್ರನು 4. ಸೆರೆಯಿಂದ ತಿರುಗಿ ಬಂದವರು ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಮಂದಿರವನ್ನು ಕಟ್ಟುತ್ತಿರುತ್ತಾರೆಂಬುದನ್ನು ಯೆಹೂದ್ಯರ ಮತ್ತು ಬೆನ್ಯಾಮೀನರ ವಿರೋಧಿಗಳು ಕೇಳಿದಾಗ ಅವರು ಜೆರುಬ್ಬಾಬೆಲನ ಬಳಿಗೂ ಗೋತ್ರ ಪ್ರಧಾನರ ಬಳಿಗೂ ಬಂದು ಅವರಿಗೆ, ನಿಮ್ಮೊಡನೆ ಕಟ್ಟುವುದಕ್ಕೆ ನಮಗೂ ಅಪ್ಪಣೆಯಾಗಲಿ, ಯಾಕೆಂದರೆ ನಿಮ್ಮಂತೆ ನಾವು ನಿಮ್ಮ ದೇವರ ಭಕ್ತರಾಗಿದ್ದೇವೆ. ನಮ್ಮನ್ನು ಇಲ್ಲಿ ತಂದಿರಿಸಿದ್ದ ಅಶ್ಶೂರ್ಯದ ಅರಸನಾದ ಎಸರ್ಹದೋನನ ಕಾಲದಿಂದ ನಾವು ಆತನಿಗೆ ಯಜ್ಞಾರ್ಪಣೆ ಮಾಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಆಗ ಜೆರುಬ್ಬಾಬೆಲ್, ಯೆಶುವ ಇವರೂ ಬೇರೆ ಇಸ್ರಾಯೇಲ್ ಗೋತ್ರ ಪ್ರಧಾನರು ಅವರಿಗೆ, ನೀವು ನಮ್ಮ ದೇವರ ಆಲಯವನ್ನು ಕಟ್ಟುವುದರಲ್ಲಿ ನಮ್ಮೊಡನೆ ಸೇರಲೇ ಕೂಡದು. ಪಾರಸ್ಯ ರಾಜನಾದ ಕೋರೆಷನಿಂದ ನಮಗಾದ ಅಪ್ಪಣೆಯ ಮೇರೆಗೆ ನಾವೇ ಇಸ್ರಾಯೇಲ್ ದೇವರಾದ ಯೆಹೋವನ ಆಲಯವನ್ನು ಕಟ್ಟುತ್ತೇವೆ ಎಂದು ಉತ್ತರ ಕೊಟ್ಟರು. ಹಾಲೆಲೂಯ. ಇಲ್ಲಿ ನಾವು ನೋಡ್ತೇವೆ ಏನಂತ ಹೇಳಿದ್ರೆ, ಜೆರುಬ್ಬಾಬೆಲನ ಬಳಿ ಬಂದು, ಇವಾಗ ಜೆರುಬ್ಬಾಬೆಲನ್ಗೆ ಏನು ಅಂದ್ರೆ ಆಲಯ ಕಟ್ಟಬೇಕು, ಬೇಗ ಕಟ್ಟಿ ಮುಗಿಸ್ಬೇಕು. ಆಲಯವನ್ನು ಕಟ್ಟಿ ಮುಗಿಸೋದಕ್ಕೆ ಆಳುಗಳು ಜಾಸ್ತಿ ಬೇಕಾಗಿದೆ, ಸಾಮಾನುಗಳು ಜಾಸ್ತಿ ಬೇಕಾಗಿದೆ. ಇಲ್ಲಿ ಪಾರಸ್ಯ ರಾಜ ಬೇಕಾಗಿರುವಂತ ಎಲ್ಲಾ ಅಗತ್ಯವಾದಂತ ಕೆಲವೊಂದು ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸೋದನ್ನ ನಾವು ನೋಡ್ತೇವೆ. ಆದ್ರ ಮಧ್ಯದಲ್ಲಿ ಇನ್ನೂ ಕೆಲವೊಂದು ಕೂಟ ಬರುತ್ತೆ. ಅವ್ರು ಯಾರಾಗಿದ್ದಾರೆ ಅಂತ ಹೇಳಿದ್ರೆ, ಆಕ್ಚುಲಿ ಇವರು ಸಮಾರ್ಯದವರು. ಈ ಸಮಾರ್ಯದವರು ಯಾರು? ಯೆಹೂದ್ಯರ ಮತ್ತು ಬೆನ್ಯಾಮೀನ್ಯರ ವಿರೋಧಿಗಳಾಗಿದ್ದಾರೆ ಇವರು. ಈ ವಿರೋಧಿಗಳು ಜೆರುಬ್ಬಾಬೆಲನ ಹತ್ರ ಯಾವ ರೀತಿಯಾಗಿ ಬಂದು ಮಾತಾಡ್ತಾರೆ? ಒಂದು ಒಳ್ಳೆ ಸ್ನೇಹಿತರಂತೆ ಬಂದು ಮಾತಾಡ್ತಾರೆ. ಯಾವ ರೀತಿಯಾಗಿ ಏದೇನ್ ತೋಟದಲ್ಲಿ ಸರ್ಪ ತನ್ನ ಏನೋ ಅವಳಿಗೆ ಒಳ್ಳೇದು ಮಾಡೋ ತರ, ಆದಾಮನಿಗೆ ಒಳ್ಳೇದು ಮಾಡೋ ತರ ಬಂದ್ ಮಾತಾಡ್ತೋ, ಅದೇ ರೀತಿಯಾಗಿ ಇಲ್ಲಿ ಬಂದು ಹೇಳ್ತಾ ಇದ್ದಾರೆ, ನನ್ಗೂ ಈ ರೀತಿ ಹೇಳ್ತೀನಿ ಶಾರ್ಟ್ ಆಗಿ, ನಿಮ್ ದೇವ್ರು ನಮ್ ದೇವ್ರೆ, ನೀವ್ ಆರಾಧನೆ ಮಾಡೋದು ನಮ್ಮ ಆರಾಧನೆ, ನೀನ್ ಬಲಿಪೀಠ ಕಟ್ತೀಯ, ನಾನು ಬಲಿಪೀಠ ಕಟ್ತೀನಿ, ನಾನು ಈ ಆಲಯವನ್ನು ಕಟ್ಟೋದಕ್ಕೆ ನನಗೆ ಸಹಾಯ ಮಾಡು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಬಂದು ಈ ಬೆನ್ಯಾಮೀನರು ಬೆನ್ಯಾಮೀನರ ಮತ್ತೆ ಯೆಹೂದ್ಯರ ವಿರೋಧಿಗಳಾದಂತ ಸಮಾರ್ಯರು ಅಂತ ಹೇಳಿ ಜೆರುಬ್ಬಾಬೆಲನು ಕಂಡುಕೊಂಡು ಇಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮಿಂದ ಒಂದು ಇಟ್ಟಿಗೆನಾದರೂ ನಾನು ತೆಗೆಯೋದಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ನಿಮ್ಮ ಒಂದು ಕೌಟುಂಬಿಕ ಜೀವನದಲ್ಲಾಗಲಿ, ನಿಮ್ಮ ಆತ್ಮಿಕ ಜೀವನದಲ್ಲಾಗಲಿ, ನಿಮ್ಮ ಕೆಲಸದ ಜೀವನದಲ್ಲಾಗಲಿ, ನಿಮ್ಮ ವ್ಯಾಪಾರದ ಜೀವನದಲ್ಲಾಗಲಿ ಯಾರೊಟ್ಟಿಗೆ ನೀವು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಇವರು ಸರ್ಪಗಳಂತೆ ಕುತಂತ್ರವಾಗಿ ಒಳಗೆ ನುಸುಳಿ ಆ ಕುಟುಂಬವನ್ನು ಒಡೆಯುವಂತ ಜನರಾಗಿದ್ದಾರೆ, ಸಭೆಯನ್ನು ಒಡೆಯುವಂತ ಜನರಾಗಿದ್ದಾರೆ, ನಿನ್ನ ವ್ಯಾಪಾರವನ್ನು ಮುರಿಯುವಂತ, ಮೋಸ ಮಾಡುವಂತ ಜನರಾಗಿದ್ದಾರೆ. ಅಂತ ಜನರಿಂದ ನೀನು ಎಚ್ಚರಗೊಳ್ಳು. ಆ ಜನರಿಂದ ನೀನು ಎಚ್ಚರಗೊಂಡು ಪ್ರಾರ್ಥನೆ ಮಾಡಿ ಅವರನ್ನ ನಿನ್ನನ್ನು ಬಿಟ್ಟು ದೂರ ಮಾಡು. ಆ ರೀತಿ ಮಾಡುವಾಗ ಆ ನಿನ್ನ ಮುಂದೆ ಇರುವಂತ ಪರ್ವತಗಳು ಎಲ್ಲ ಮುರಿದು ಹೋಗುವುದು ಎಂದು ಯೇಸುವಿನ ನಾಮದಲ್ಲಿ ನಾನು
ನಾನೀಗ ನಿನಗೆ ಹೇಳ್ತಾ ಇದ್ದೇನೆ, ನಮ್ಮ ಪ್ರತಿಯೊಬ್ಬರ ಪ್ರಾರ್ಥನೆ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ, ಪ್ರತಿದಿನವೂ ನಾನು ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ದೇವರೇ, ನಿನ್ನ ಚಿತ್ತ ಇಲ್ಲದೆ ಇರುವಂತ, ನಮ್ಮ ಕುಟುಂಬವನ್ನು ಮುರಿಯುವಂತ, ನಮ್ಮ ಆತ್ಮಿಕ ಜೀವನವನ್ನು ಕೆಡಿಸುವಂತ ಯಾರೇ ಆಗ್ಲಿ ಈ ಮನೆ ಒಳಗೆ ಕಾಲೆತ್ತಿ ಇಡಬಾರದು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲರೂ ಆ ರೀತಿ ಪ್ರಾರ್ಥನೆ ಮಾಡಿ ನೋಡಿ. ಎಣಿಸಿ, ಒಂದೇ ವಾರದಲ್ಲಿ ಯಾರನ್ನೆಲ್ಲ ನೀವು ಸ್ನೇಹಿತರು ಅಂತ ಅನ್ಕೊಂಡಿದ್ರು, ಯಾರನ್ನೆಲ್ಲ ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ ನೀವು ಅನ್ಕೊಂಡಿದ್ರು, ಯಾರನ್ನೆಲ್ಲ ತುಂಬಾ ಒಳ್ಳೆಯವರು ಅಂತ ನೀವು ಅನ್ಕೊಂಡಿದ್ದೀರೋ ಅವ್ರನ್ನೆಲ್ಲ ಗುರುತು ಹಿಡಿಯೋ ತರ ಕರ್ತನೆ ಮಾಡ್ತಾನೆ. ಆದ್ರೆ ನಿಮ್ಮ ಪ್ರಾರ್ಥನೆ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಎಲ್ಲ ಕೆಟ್ಟವರನ್ನು ನನ್ನ ಜೀವನದಲ್ಲಿ ದೂರ ಮಾಡು, ಎಲ್ಲ ನಿನ್ನ ಹತ್ರ ಸೇರಿಸುವಂತ, ನನ್ನ ಆತ್ಮಿಕ ಜೀವನವನ್ನು ಬೆಳೆಸುವಂತ, ನನಗೆ ಸಂತೋಷ ಕೊಡುವಂತ, ನನ್ನ ಪ್ರಾರ್ಥನೆ ಜೀವನದಲ್ಲಿ ಪ್ರೋತ್ಸಾಹ ಮಾಡುವಂತ, ನನ್ನ ಸೇವೆಯನ್ನು ಕಟ್ಟುವಂತ, ನನ್ನ ಮಕ್ಕಳಿಗೆ ಸಹಾಯಕರಾಗಿ ಇರುವಂತ, ಒಳ್ಳೆ ಮಾದರಿಗಳಾಗಿ ಇರುವಂತ ಜನರನ್ನು ಮಾತ್ರವೇ ನಮ್ಮೊಟ್ಟಿಗೆ ಸೇರಿಸುವಂತ ಹೇಳು. ಒಂದ್ ವೇಳೆ 100 ಜನ ನಿಮ್ಮೊಟ್ಟಿಗೆ ಇರಬಹುದು. ನೀನ್ ಈ ರೀತಿ ಪ್ರಾರ್ಥನೆ ಮಾಡ್ತಾ 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 ಅದು 10 ಆಗುತ್ತೆ, 5 ಆಗುತ್ತೆ, ಕೊನೆಯದಾಗಿ ಬರೀ 2 ಉಳಿದಿರುತ್ತೆ. ಇದು ಪ್ರವಾದನೆಯಾಗಿ ನಾನು ಯಾರಿಗೋ ಹೇಳ್ತಾ ಇದ್ದೇನೆ. ಫ್ರೆಂಡ್ಸ್ ಅಂತ ಹೇಳಿ ಹೋಗ್ಬೇಡ, ನೆಂಟಿಸ್ಟ್ರು ಅಂತ ನೀನು ಹೋಗ್ಬೇಡ. ಒಂದು ದಿವಸ ಎಲ್ಲರೂ ಕೈ ಕೊಡೋರಾಗಿದ್ದಾರೆ. ಜನರು ಕೂಡಿಸುವಂತ ಜನಗಳು ಮಾತ್ರವೇ ನಮ್ಮ ಜನಗಳಾಗಿದ್ದಾರೆ. ಅಂದು ರೂತಳು ಹೇಳಿದಳು, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನವೇ ನನ್ನ ಜನ, ನಿನ್ನ ಸಂಬಂಧಿಕರೇ ನನ್ನ ಸಂಬಂಧಿಕರು ಅಂತ ಹೇಳ್ಬಿಟ್ಟು ರೂತಳ ಮುಖಾಂತರವಾಗಿ ರಕ್ಷಕನಾದಂತ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ದಿನದಲ್ಲಿ ನಿನಗೆ ರಕ್ಷಣೆ ಬೇಕಾ, ನೀನು ಸ್ಥಿರಗೊಳ್ಳಬೇಕಾ, ನೀನು ಮತ್ತೊಬ್ಬರನ್ನ ಸ್ಥಿರಪಡಿಸಬೇಕಾ, ನೀನ್ ಸೇವೆ ಮಾಡಬೇಕಾ, ನಿನ್ನ ಕುಟುಂಬ ಜೀವನ ಅಭಿವೃದ್ಧಿಗೆ ಒಳ್ಳಬೇಕಾ, ನೀನ್ ಏನೆಲ್ಲ ಅನ್ಕೊಂಡಿದ್ಯೋ ನಿನ್ನ ಪ್ರಾರ್ಥನೆಗೆ ಎಲ್ಲ ಉತ್ತರ ಸಿಕ್ಕಬೇಕಾ, ಮೊದಲೇ ನಿನ್ನೊಟ್ಟಿಗೆ ಇರುವಂತ ಆ ಹಾವುಗಳನ್ನ, ಚೇಳುಗಳನ್ನ ನಿನ್ನ ಜೀವನವನ್ನು ಬಿಟ್ಟು ದೂರ ಮಾಡು. ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅರ್ಥ ಆಯ್ತಾ? ನಾವು ನಮ್ ಕಣ್ಣಾರ ನೋಡೋದೆಲ್ಲ ಒಳ್ಳೇದಲ್ಲ. ಅದಕ್ಕೆ ನಾವು ಸತ್ಯವೇದದಲ್ಲಿ ಓದ್ತೇವೆ, ಮನುಷ್ಯನ ಮುಖವನ್ನು ನೋಡುತ್ತಾನೆ ನನ್ನ ದೇವರು, ನಮ್ಮ ಅಂತರಾಳವನ್ನು ಪರೀಕ್ಷಿಸಿ ನೋಡುವವನಾಗಿದ್ದಾನೆ. ಆ ದೇವರ ಆತ್ಮನ ನಮ್ಮೊಳಗಿದೆ. ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ದೇವರ ಆತ್ಮ ನಮ್ಗೆ ಕಳಿಸ್ಕೊಡ್ತಾನೆ, ಇದು ಒಳ್ಳೇದು, ಇದು ಕೆಟ್ಟದು, ಇದು ನಾಶನಕ್ಕೆ ಬಂದಿದೆ, ಇದು ನಿನ್ನ ಕಟ್ಟೋದಕ್ ಬಂದಿದೆ, ಇದು ನಿನ್ನ ಬದುಕಿಸೋದಕ್ ಬಂದಿದೆ, ಇದು ನಿನ್ನ ಸಾಯಿಸೋದಕ್ ಬಂದಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳೋದು ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 9 ವರಗಳಲ್ಲಿ ಆತ್ಮಗಳನ್ನ ವಿವೇಚಿಸುವಂತ ವರ. ನಿಮಗೆ ಏನು ವರ ಇದೆಯೋ ಇಲ್ವೋ ನನಗೆ ಅದು ಬೇಕಾಗಿಲ್ಲ. ನಾನು ಹೇಳ್ತೇನೆ, ಪ್ರತಿ ವಿಶ್ವಾಸಿಗೂ ಆತ್ಮಗಳನ್ನ ವಿವೇಚಿಸುವಂತ ವರ ಬೇಕಾಗಿದೆ. ಯಾಕಂದ್ರೆ ಎಲ್ಲಾ ಗುಣಗಳು ನಿಮ್ಗಿದ್ರೂನು, ದೇವರಿಗೆ ಒಪ್ಪಿತವಾಗಿ ನೀವಿದ್ರೂನು, ಬಲಿಪೀಠಗಳನ್ನ ಕಟ್ಟಿದ್ರೂನು, ಯಾವುದೋ ಒಂದು ಚಿಕ್ಕ ಇಲಿನ ನಿನ್ನೊಟ್ಟಿಗೆ ಇಟ್ಕೊಂಡಿದ್ರೆ ಅದು ನಿನ್ ಮನೇನ ಹಾಳು ಮಾಡುತ್ತೆ, ನಿನ್ ಮನೇನ ಸುಟ್ಟಾಕ್ಬಿಡುತ್ತೆ, ನಿನ್ ಸೇವೆನ ಸುಟ್ಟಾಕ್ಬಿಡುತ್ತೆ. ನಿಮ್ಮ ಪ್ರಾರ್ಥನೆಯು ಮಾರ್ಪಡಲಿ. ಒಳ್ಳೆಯ ಸ್ನೇಹಿತರನ್ನ ಮಾತ್ರ ಕೊಡು ಯೇಸುವೆ ಅಂತೇಳಿ ಪ್ರಾರ್ಥನೆ ಮಾಡು. ನಾನು ನನ್ನ ಮಕ್ಕಳಿಗೆ ಯಾವಾಗ್ಲೂ ದಿನಾಲು ಪ್ರಾರ್ಥನೆ ಮಾಡೋದು, ದೇವರೇ ಇವ್ರು ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಇವರಿಗೆ ಎಲ್ಲಾ ಕೆಟ್ಟ ಸ್ನೇಹಿತರಿಂದ ಇವ್ರನ್ನ ಬಿಡಿಸಿ ಕಾಯ್ದು ಕಾಪಾಡು. ಒಳ್ಳೆ ಸ್ನೇಹಿತರೊಟ್ಟಿಗೆ ಸೇರು. ಇವರ ವಿದ್ಯೆಯಲ್ಲಿ, ಇವರ ಆತ್ಮಿಕ ಜೀವನದಲ್ಲಿ ಇವರನ್ನ ಏಳಿಗೆ ಮಾಡುವಂತ ಒಳ್ಳೆ ಸ್ನೇಹಿತರನ್ನ ಕೊಡು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡೋದು ಉಂಟು. ನೀವು ನಿಮ್ಮ ಮಕ್ಕಳಿಗಾಗಿ ಆ ರೀತಿ ಪ್ರಾರ್ಥನೆ ಮಾಡಿ, ನಿಮ್ಮ ಗಂಡನಿಗಾಗಿ ಆ ರೀತಿ ಪ್ರಾರ್ಥನೆ ಮಾಡಿ, ನಿಮ್ಮ ಹೆಂಡತಿಗಾಗಿ ಆ ರೀತಿ ಪ್ರಾರ್ಥನೆ ಮಾಡಿ, ನಿಮ್ಮ ಸಭೆಗಾಗಿ ಆತರ ಪ್ರಾರ್ಥನೆ ಮಾಡಿ. ನೀವು ಎಣಿಸಿ ನೋಡ್ತೀರಾ, ಎಲ್ಲವನ್ನು ಕರ್ತನು ಶುದ್ಧೀಕರಿಸಿ ಬಿಡುವನು. ಇಲ್ಲಿ ಜೆರುಬ್ಬಾಬೆಲ್ ಹೇಳ್ತಾನೆ, ಸಮಾರ್ಯದವರ ಸಹಾಯ ನಮ್ಗೆ ಬೇಡ, ಪಾರಸಿಯ ರಾಜನು ಕೊಟ್ಟಂತ ಸಹಾಯ ಮಾತ್ರ ನಮಗೆ ಸಾಕು. ಈ ಅಬ್ರಹಾಮ, ಇನ್ನೊಂದು 5 ನಿಮಿಷ ಎಕ್ಸ್ಟ್ರಾ ನಾನು ತಗೊಂತೇನೆ. ಈ ಅಬ್ರಹಾಮನ ಜೀವನದಲ್ಲಿ ನೋಡುವಾಗ ಅದೇ ಆಗುತ್ತೆ. ಮೆಲ್ಕಿಸೆದೆಕನು ಬರುತ್ತಾನೆ. ಈ ಮೆಲ್ಕಿಸೆದೆಕನು ಯಾರು? ಸಾಲೇಮಿನ ರಾಜನು. ಈತನು ನೀತಿಯ ರಾಜನು, ದೇವರಿಗೆ ಒಪ್ಪಿತವಾದಂತ ಮಹಾಯಾಜಕನು ಆಗಿದ್ದನು, ರಾಜನು ಆಗಿದ್ದನು, ಮಹಾಯಾಜಕನು ಆಗಿದ್ದನು. ಈತನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಬ್ರಹಾಮನಿಗೆ ತನಗೆ ಒಂದು ಗಿಫ್ಟ್ ಅಂತ ಹೇಳ್ತೀನಿ ಈ ಟೈಮಲ್ಲಿ, ಅದನ್ನ ತಂದು ಕೊಡ್ತಾನೆ. ಅಬ್ರಹಾಮನ ಸಂತೋಷವಾಗಿ ಅಂಗೀಕಾರ ಮಾಡ್ತಾನೆ. ಮುಂದಿನ ವಚನದಲ್ಲಿ ನೋಡುವಾಗ ಆ ಸೋದೋಮಿನ ಅರಸನು ಬರ್ತಾನೆ. ಆತನು ಹೇಳ್ತಾನೆ, ಇಡೀ ರಾಜ್ಯನ ನಿನ್ಗೆ ಕೊಟ್ಟು ಬಿಡ್ತೀನಿ, ನೀನ್ ನನಗೆ ನಾಯಕನಾಗಿರು ಅಂತ ಹೇಳಿ. ಆವಾಗ ಅಬ್ರಹಾಮ ಹೇಳ್ತಾನೆ, ಅಲ್ಲಿ ಮೆಲ್ಕಿಸೆದೆಕನ ಹತ್ರ ಅಲ್ಪ ಗಿಫ್ಟ್ ನ ತೆಗೆದುಕೊಂಡಂತ, ಬಹುಮಾನವನ್ನು ತೆಗೆದುಕೊಂಡಂತ ಅಬ್ರಹಾಮನು ಸೋದೋಮನು ಕೊಟ್ಟಂತ ಆ ದೊಡ್ಡ ರಾಷ್ಟ್ರವನ್ನು ಬೇಡ ಅಂತ ಹೇಳಿ ತರ್ತಾನೆ. ಅಲ್ಲಿ ಈ ತರ ಮುಖ ಕೊಡದಾಗ ಹೇಳ್ತಾನೆ, ನಿನ್ನ ಕೆರದ ಬಾರು ನನಗೆ ಬೇಡ, ನಿನಗೆ ಯಾರು ಸಹಾಯ ಮಾಡ್ತೀನಿ ಅಂತ ಬರ್ತಾ ಇದ್ದಾರೆ, ಯಾರು ನಿನ್ ಜೊತೆಗೆ ಇರ್ತೀನಿ ಅಂತ ಬರ್ತಾ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿ ನೋಡ್ಬೇಕಾಗಿದೆ. ಬರುವಂತ ಎಲ್ಲರೂ ಒಳ್ಳೆಯವರು
ಇರ್ತಾರೆ, ಅವರನ್ನ ಗುರುತನ್ನ ನೀನು ಕಂಡಿಡ್ಕೊ, ಅವ್ರನ್ನೆಲ್ಲ ದೂರ ಮಾಡು. ಅವ್ರನ್ನ ದೂರ ಮಾಡು ಅಂತ ಹೇಳಿದ್ರೆ ದ್ವೇಷಿಸು ಅಂತ ನಾನು ಹೇಳಲ್ಲ, ಅವ್ರನ್ನ ಪ್ರೀತಿಸ್ಬೇಕು. ನನ್ನ ಶತ್ರುಗಳನ್ನು ಪ್ರೀತಿಸ್ಬೇಕು ಅಂತ ಹೇಳಿ ಸ್ವಾಮಿ ಹೇಳಿದ್ದಾರೆ. ಅವ್ರನ್ನ ಪ್ರೀತಿಸ್ಬೇಕು, ಅದೇ ಅವರೊಟ್ಟಿಗೆ ಯಾವುದೇ ರೀತಿಯಾದಂತಹ ಸಂಬಂಧವನ್ನು ನಾವು ಇಟ್ಕೋಬಾರ್ದು. ಯಾಕೆಂದ್ರೆ ನಮ್ಮ ಜೀವನ ಹಾಳಾಗುತ್ತೆ. ದೇವರು ನಮ್ಮ ಮೇಲೆ ಇಟ್ಟಂತ ಚಿತ್ತವು ಅದರಿಂದ ಹಾಳಾಗುತ್ತೆ. ದೇವರು ನಮ್ಮ ಮೇಲೆ ಇಟ್ಟಂತ ಆಶೀರ್ವಾದವನ್ನ ಅವರು ಕಸ್ಕೊಂಡು ಹೋಗ್ಬಿಡ್ತಾರೆ. ದೇವರು ನಮ್ಮನ್ನ ಏನೆಲ್ಲ ಆಗ್ಬೇಕು ಅಂತ ಇಷ್ಟಪಡ್ತಾರೋ ನಾವು ಆಗಲ್ಲ. ಅವರ ಹಾಗೆ ನಮ್ಮ ಹತ್ರ ಕಿತ್ಕೊಂಡು ಹೋಗೋದನ್ನ ನಾವು ನೋಡ್ತೇವೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ನನ್ನ ಪ್ರಿಯ ಸಹೋದರ ಸಹೋದರಿ, ಈ ದಿನದಲ್ಲಿ ನೀನು ಮೊದಲನೇದಾಗಿ ನಿನ್ನ ಮುಂದೆ ಇರುವಂತ ಪರ್ವತಗಳು ಅದು ಎಲ್ಲ ಸಮಭೂಮಿ ಆಗ್ಬೇಕಾದ್ರೆ ದೇವರ ಹೃದಯದ ಹತ್ತಿರಕ್ಕೆ ನೀನು ಬಾ. ಯೋಹಾನನಂತೆ ದೇವರ ಹೃದಯದಲ್ಲಿ ಹಂಗೆ ತಪ್ಪಿ ಹಿಡ್ಕೊ, ನಿನ್ನ ತಲೆಯನ್ನು ಆತನ ಹೃದಯದಲ್ಲಿ ಒರಗಿಸ್ಕೊ. ಯಾಕೆಂದ್ರೆ ಆವಾಗ ತಾನೇ ಯೇಸು ಸ್ವಾಮಿಯ ಹೃದಯದ ಬಡಿತ ನಿನ್ನ ಕಿವಿಗೆ ಬೀಳುವುದು, ಅದು ನಿನ್ನ ತಲೆಗೆ ಹತ್ತುವುದು, ನಿನ್ನ ಜೀವನ ಯೇಸು ಸ್ವಾಮಿಯಂತೆ ಮಾರ್ಪಡುವುದು. ಬಲಿಪೀಠವನ್ನು ಕಟ್ಟು, ವೈರಾಗ್ಯವುಳ್ಳ ಬಲಿಪೀಠವನ್ನು ಕಟ್ಟು. ನಿನ್ನ ದೇವರಿಗಾಗಿ ಎಲಿಯನಂತೆ ನೀನು ಎದ್ದು ನಿಲ್ಲು. ಅಬ್ರಹಾಮನಂತೆ ವಿಶ್ವಾಸ ಅರಿಕೆಯನ್ನು ನೀನು ಇಡು. ಯೋಬನಂತೆ ಪರಿಶುದ್ಧತೆ ಯಜ್ಞಗಳನ್ನು ನೀನು ಸಲ್ಲಿಸು. ನೋಹನಂತೆ ಕೃತಜ್ಞತಾ ಯಜ್ಞಗಳನ್ನು ನೀನು ಸಲ್ಲಿಸು. ಅದೇ ರೀತಿಯಾಗಿ ಆಬೇಲನಂತೆ ದರ್ಶನವುಳ್ಳ ಬಲಿಗಳನ್ನ ನೀನು ಸಲ್ಲಿಸು. ಪ್ರತಿ ದಿನವೂ ಪ್ರತಿ ಕ್ಷಣವೂ ನೀನು ಇದನ್ನ ಮಾಡೋದಕ್ಕೆ ಶುರು ಮಾಡು. ನೀನು ನಿನ್ನ ಮುಂದೆ ಇರುವಂತಹ ಪರ್ವತಕ್ಕಾಗಿ ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ. ನೀನು ಎಲ್ಲಾ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡಿದ ಕ್ಷಣವೇ ಎಲ್ಲವೂ ಕರಗಿ ಹೋಗುವುದು, ಎಲ್ಲವೂ ಕರಗಿ ಹೋಗುವುದು. ಅದಾದ್ಮೇಲೆ ನಾವು ನೋಡ್ತೇವೆ, ಆ ದೊಡ್ಡ ಕಲ್ಲು ಜೆರುಬ್ಬಾಬೆಲನೇ ಈ ಆಲಯಕ್ಕೆ ಕೈಗಳನ್ನು ಹಾಕಿದನು. ಈ ಜೆರುಬ್ಬಾಬೆಲನೇ ಅದನ್ನ ಕಟ್ಟಿಸಿ ಮುಗಿಸುವುದು ಅಂತ ಹೇಳಿ ಅಲ್ಲಿ ದೇವರು ವಾಗ್ದಾನ ಮಾಡುತ್ತಾನೆ. ನಾನು ಹೇಳ್ತಾ ಇದ್ದೇನೆ ಪಾಸ್ಟರ್ ಮನ್ಗೆ, ನೀವು ಆರಂಭಿಸಿದಂತ ಈ ಸೇವೆ ಬೇರೆ ಯಾರು ಕಸ್ಕೊಳ್ಳೋದಕ್ಕೆ ಆಗಲ್ಲ. ಒಂದ್ ವೇಳೆ ಯಾರಾದ್ರೂ ಬಂದು ಇದು ನಾನ್ ಮಾಡ್ತೇನೆ ನೀನ್ ಮಾಡ್ತೇನೆ ಅಂತ ಹೇಳಿದ್ರೆ ಅಲ್ಲ, ದೇವರು ನಿಮ್ಮ ಕೈಯಿಂದ ಆರಂಭ ಮಾಡಿದಂತ ಈ ಸೇವೆಯು ನಿಮ್ಮ ಕೈಯಿಂದಲೇ ಮುಕ್ತಾಯಗೊಳ್ಳುವುದು. ನೀವು ನಿಮ್ಮ ಕುಟುಂಬದವರು ಯೆಹೋಶುವನಂತೆ ಆ ಒಂದು ಪಟ್ಟಣದಲ್ಲಿ ನೀವು ಪ್ರಕಾಶಿಸುವಿರಿ ಅಂತ ಹೇಳಿ ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿಮ್ಮ ಮುಂದೆ ಇರುವಂತ ಪರ್ವತಗಳು ಅದು ಏನು ಇಲ್ಲ. ಆ ಮುಂದೆ ಇರುವಂತಹ ಆ ಪರ್ವತಗಳು ದೇವರು ಈಗಾಗಲೇ ಸುಟ್ಟಾಕ್ಬಿಟ್ಟಿದ್ದಾರೆ. ಈಗ ಈ ವಚನಗಳನ್ನು ಕೇಳಿದಂತ ಅನೇಕರ ಜೀವನದಲ್ಲಿ ನಾನ್ ನಂಬ್ತೇನೆ, ನಾನು ಅರಿಕೆ ಹೇಳ್ತೇನೆ, ನಾನು ಪ್ರವಾದನೆ ಹೇಳ್ತೇನೆ, ಈ ದಿನದಲ್ಲಿ ಎಲ್ಲಾ ಬೆಟ್ಟಗಳು ಅದೆಲ್ಲ ಮಾಯವಾಗಿ ಹೋಗಿದೆ. ನಾಳೆ ಬೆಳಗ್ಗೆ ಅದು ಕಾಣಿಸಲ್ಲ. ನಿಮ್ಮ ಮುಂದೆ ಇದ್ದಂತ ಬೆಟ್ಟಗಳು ನಾಳೆ ಬೆಳಗ್ಗೆ ಕಾಣಿಸಲ್ಲ. ಸ್ವಾಮಿ ನಿನಗೆ ಸ್ತೋತ್ರ ರಾಜ, ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ಕೊಟ್ಟಂತ ಮಾತುಗಳನ್ನ ನೀನು ಈ ಜನರಿಗೆ ಕೊಟ್ಟೆ ಸ್ವಾಮಿ. ಅಪ್ಪ ಹೌದು ಸ್ವಾಮಿ, ನಮ್ಮ ಬಲ ಅಲ್ಲ, ನಮ್ಮ ಪರಾಕ್ರಮ ಅಲ್ಲ, ನಮ್ಮ ತಲಾಂತು ಅಲ್ಲ, ನಮ್ಮ ಪ್ರತಿಭೆ ಅಲ್ಲ, ಎಲ್ಲವೂ ನಿನ್ನ ಪ್ರತಿಭೆ, ನಿನ್ನ ಒಂದು ಪರಿಶುದ್ಧ ಆತ್ಮನ ಬಲವಾಗಿದೆ, ನಿನ್ನ ಪರಾಕ್ರಮವಾಗಿದೆ, ನೀನೇ ಆಗಿದ್ಯಾ. ಯೇಸು ಕ್ರಿಸ್ತನು ನಮ್ಮ ಪ್ರತಿಯೊಬ್ಬರಲ್ಲಿ ಮಹಿಮೆಯ ನಂಬಿಕೆಯಾಗಿ ವಾಸ ಮಾಡ್ತಾ ಇದ್ಯಾ. ನೀನು ಆ ಒಂದು ಎಲ್ಲಾ ಪರಲೋಕದ ಸ್ವರಗಳನ್ನ ನಮಗೆ ಸುರಿಸಿದ್ಯಾ ಸ್ವಾಮಿ. ಅಪ್ಪ ಈ ಎಲ್ಲಾ ಪರ್ವತಗಳು, ಕಷ್ಟಗಳು, ಹೋರಾಟಗಳು ನಮಗೆ ಲಘುವಾದದ್ದು ಅಂತ ಹೇಳಿ ನೀನು ತೋರಿಸ್ಕೊಟ್ಟಿದ್ಯಾ ಸ್ವಾಮಿ. ನಾವು ಏನೆಲ್ಲಾ ಮಾಡ್ಬೇಕು ಅಂತ ಹೇಳಿ ಅಪ್ಪ ನೀವು ನಮಗೆ ಕೆಲವೊಂದು ಆಲೋಚನೆ ಕೊಟ್ಟಿದ್ಯಾ ಸ್ವಾಮಿ. ಅಪ್ಪ ನೀನು ಇದೆಲ್ಲ ನೆರವೇರಿಸಿ ಮುಗಿಸ್ತೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮ ಜೀವನದಲ್ಲಿ ಕೃಪೆ 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 ಎಂದು ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಪ್ರತಿಯೊಂದು ಎಲ್ಲೆಯಲ್ಲೂ, ನಮ್ಮ ಪ್ರತಿಯೊಂದು ಆ ಕ್ರೈಸ್ತಿಯ ಜೀವನದ ಒಂದು ನಡವಳಿಕೆಯಲ್ಲೂ ಕೃಪೆ 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 ಎಂದು ಬರೆದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಮುಖಾಂತರವಾಗಿ ಆರಂಭ ಮಾಡಿದಂತ ಒಳ್ಳೆ ಕೆಲಸ ನಮ್ಮ ಕೈಯಿಂದಲೇ ನೀನು ಮುಗಿಸ್ತೀಯ. ಅದುವರೆಗೂ ನೀನು ನನಗೆ ನಂಬಿಗಸ್ತನಾಗಿ ಇದೆಯಾ ಅಂತ ಹೇಳಿ ನಾನು ವಿಶ್ವಾಸಕ್ಕೆ ಹೇಳ್ತೇನೆ. ಬಂದಂತ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಆಶೀರ್ವದಿಸು, ಆಶೀರ್ವದಿಸು. ಅಪ್ಪ ನಿನ್ನ ಮಾತನ್ನ ಕೇಳಿ ನಾನು ಹೇಳ್ಬಿಟ್ಟೆ ನಾಳೆ ಬೆಟ್ಟ ಇರಲ್ಲ ಅಂತ ಹೇಳಿ ಇಲ್ಲಿ ಇರುವಂತ ಪ್ರತಿಯೊಬ್ಬರ ಜೀವನದಲ್ಲಿ ಆ ಬೆಟ್ಟ ಇಲ್ಲದೆ ಹೋಗ್ಬೇಕು ಸ್ವಾಮಿ. ಈ ರಾತ್ರಿ ಒಂದು ಅದ್ಭುತವನ್ನು ಮಾಡು ರಾಜ. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ.